ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನಾನು ವಿದ್ಯಾ ಮಲ್ನಾಡ್. ನಮ್ಮ ಜೀವನ 6 ಕೇರ್ತಾ 3 ಕಿಳಿತಾ ಇಲ್ಲ. ಸಂಬಳ ಅಷ್ಟರಲ್ಲೇ ಇದೆ, ಬಟ್ ವಸ್ತುಗಳೆಲ್ಲವೂ ಕೂಡ ಗಗನಕ್ಕೇರಿಕೆ ಆಗ್ತದೆ ಬೆಲೆ. ಬೆಳಗ್ಗೆ ಎದ್ದು ಕುಡಿಯೋ ಹಾಲು ಕಾಫಿಯಿಂದ ಹಿಡಿದು ಅಕ್ಕಿ ಬೇಳೆ ತಗಲಿ, ಪೆಟ್ರೋಲ್ ಡೀಸೆಲ್ ತಗಲಿ, ಅಡುಗೆ ಮಾಡ್ಕೊಳ್ಳೋಕ್ಕೆ ಅಥವಾ ಬೇಯಿಸ್ಕೊಳ್ಳೋಕ್ಕೆ ಬೇಕಾಗಿರೋ ಸಿಲಿಂಡ್ರು ತಗಲಿ, ಎಲ್ಲದರಲ್ಲೂ ರೇಟ್ ಜಾಸ್ತಿ ಜಾಸ್ತಿ ಜಾಸ್ತಿ. ಕೇಂದ್ರದವ್ರನ್ನ ದೂರೋದೋ ರಾಜ್ಯದವ್ರನ್ನೋ ಕೇಳೋದು, ಇಂಥ ಪ್ರಶ್ನೆಯಲ್ಲಿ ಅಥವಾ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾರನ್ನು ಕೇಳಿದ್ರು ಕೂಡ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹಾಕ್ತಾ ಇದ್ದಾರೆ. ಇದರ ನಡುವೆ ಯುದ್ಧ ಎಲ್ಲ ಆಗ್ತಾ ಇರ್ಬೋದು, ಉಪವಾಸ ಹಸಿವಿನಲ್ಲಿ ಸಾಯ್ತಾ ಇರೋದು ನಾವು. ಎಲ್ಲಿ ತನಕ ಈ ನರಕ ಯಾತನೆ? ಈ ಕಡೆ ಸಂಬಳ ಜಾಸ್ತಿ ಆಗ್ತಾ ಇಲ್ಲ, ಈ ಕಡೆ ಬೆಲೆ ಏರಿಕೆ ಆಗೋದು ಕಡಿಮೆ ಆಗ್ತಾ ಇಲ್ಲ. ಹಾಗಾದ್ರೆ ಕಾರಣ ಯಾರು? ಈ ದುಬಾರಿ ದುನಿಯಾದಲ್ಲಿ ಬದುಕೋದಾದ್ರೂ ಹೆಂಗೆ? ಇದೆಲ್ಲದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ದುಬಾರಿ ದುನಿಯಾ. ನಾನು ವಿದ್ಯಾ ಮಲ್ನಾಡ್. ಓಕೆ, ಚರ್ಚೆ ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಅಪ್ಡೇಟ್ಗಳನ್ನು ನಿಮ್ಮ ಗಮನಕ್ಕೆ ಹಾಕ್ತೀನಿ. ನೋಡಿ, ಈ ದುಬಾರಿ ದುನಿಯಾದಲ್ಲಿ ಬದುಕೋದು ನಿಜಕ್ಕೂ ಕಷ್ಟ ಆಗ್ತಾ ಇದೆ. ಒಂದಲ್ಲ ಒಂದು ಬೆಲೆ ಏರಿಕೆ ಆಗ್ತಲೇ ಇದೆ, ಕಡಿಮೆ ಅಂತ ನಾವು ಕೇಳ್ತಾನೆ ಇಲ್ಲ. ಹಾಗಾದ್ರೆ ಈ ಬೆಲೆ ಏರಿಕೆಗೆ ಕಾರಣ ಯಾರು? ಹೊಣೆ ಯಾರು? ಬದುಕದ್ ಹೆಂಗೆ ಸ್ವಾಮಿ ಅಂತ ಕೇಳ್ತಾರೆ ಜನ. ಖರ್ಚು ವೆಚ್ಚ ಹೆಚ್ಚಾಗ್ತಲೇ ಇದೆ, ಆದಾಯ ಮಾತ್ರ ಇದ್ದಲ್ಲೇ ಇದೆ, ಕುಸಿತಾ ಇದೆ ಅನ್ಕೊಳ್ಳಿ. ಈಗ ಇದ್ದಲ್ಲೇ ಇದೆ ಅಂದ್ರೆ ಹೆಂಗ್ ಗೊತ್ತಾ? ಬೆಲೆನೂ ಅಷ್ಟರಲ್ಲೇ ಇದೆ. ಹಾಲು 18 ರೂಪಾಯಿಗೆ ಸಿಗ್ತಾ ಇತ್ತು, 18 ರೂಪಾಯಿನೇ ಇದೆ. ನಮ್ಮ ಸಂಬಳ 20,000 ರೂಪಾಯಿ ಇತ್ತು, 20,000 ರೂಪಾಯಿನೇ ಇದೆ ಅಂದ್ರೆ ಅದೇ ಇದ್ದಲ್ಲೇ ಇದೆ ಅಂತ ಅರ್ಥ. ಸಿಲಿಂಡರ್ ಜಾಸ್ತಿ ಆಗ್ತದೆ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತದೆ, ಹಾಲು ಮೊಸರು ಜಾಸ್ತಿ ಆಗ್ತದೆ, ಅಕ್ಕಿ ಬೆಳೆ ಜಾಸ್ತಿ ಆಗ್ತಾ ಇದೆ ಅಂದಾಗ ನಮ್ಮ ಸಂಬಳ ಇದ್ದಲ್ಲೇ ಇದ್ರೆ ಏನಾಗುತ್ತೆ? ಆದಾಯ ಕುಸಿತಾ ಇದೆ ಅಂತ ಅರ್ಥ. ಎಲ್ಲವೂ ಕೂಡ ರೈಟು ಕೇಳಕ್ಕೆ ಭಯ ಆಗ್ಬಿಡುತ್ತೆ. ಗೃಹ ಬಳಕೆ LPG ಸಿಲಿಂಡರ್ ಬೆಲೆ ಕೂಡ ದುಬಾರಿ ಆಗ್ತಾ ಇದೆ. ಗಲ್ಫ್ ಯುದ್ಧದಿಂದ ನಿತ್ಯವೂ ಕೂಡ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಆಗ್ತಲೇ ಇದೆ. ಎಲ್ಲಿ ತನಕ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸರಿ, ಅವ್ರ ಕೈಲಿ ಏನಿದೆ, ಯುದ್ಧ ಅವ್ರು ಮಾಡಿಸಿದ್ರ ಅಂತೆಲ್ಲ ಕೇಳ್ಬೋದು. ಬಟ್ ಇದೆಲ್ಲದಕ್ಕೂ ಒಂದು ಇತಿಶ್ರೀ ಆಡ್ಬೇಕಲ್ವಾ? ಎಲ್ಲಿ ತನಕ ಈ ನರಕ ಯಾತನೆ? ಎಲ್ಲಿ ತನಕ? ಒಂದು ಆಫೀಸ್ ಅವ್ರು ಅರ್ಥ ಮಾಡ್ಕೊಂಡು ಅಥವಾ ಯಾರು ಸಂಬಳ ಕೊಡ್ತಾರೆ ಅವ್ರುಗಳು ಅರ್ಥ ಮಾಡ್ಕೊಂಡು ನಮಗೆ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲಪ್ಪ ಲಾಭ, ಕೆಲಸಗಾರರಿಗೆ ಅಥವಾ ಕಾರ್ಮಿಕರಿಗೆ ಅಥವಾ ನೌಕರರಿಗೆ ಸಂಬಳ ಜಾಸ್ತಿ ಮಾಡೋಣ ಅಂತ ಅವರಾದ್ರೂ ಉದಾರತನವನ್ನು ತೋರಿಸ್ಬೇಕು. ಅಥವಾ ಸರ್ಕಾರದಲ್ಲಿ ನಾವೆಲ್ಲ ಬಂದ್ಬಿಟ್ರೆ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತಾರಲ್ಲ, ಅವ್ರುಗಳಾದ್ರೂ ಅಡ್ಜಸ್ಟ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಅವರು ಮಾಡ್ತಾ ಇಲ್ಲ, ಇವರು ಮಾಡ್ತಾ ಇಲ್ಲ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋಂಗೆ ದಿನ ಬೆಳಗಾದ್ರೆ ಸಾಕು, ಸಿಲಿಂಡರ್ ಜಾಸ್ತಿ ಆಯಿತು, ಪೆಟ್ರೋಲ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಆಯಿತು, ಹಾಲು ಜಾಸ್ತಿ ಆಯಿತು, ಅಕ್ಕಿ ಬೇಳೆ ಜಾಸ್ತಿ ಆಯಿತು. ಕೂಡಿಟ್ಕೊಂಡಿದ್ದೀನಿ ಹಣ, ಎಲ್ಲರೂ ಒಂದು ಸೈಟಿಗೆ ಹಾಕೋಣ ಅಂದರೆ ಈ ರಿಜಿಸ್ಟ್ರೇಷನ್ ಫೀಸ್ ಕೇಳೋಕ್ಕೆ ಹೋಗ್ಬಿಡಿ, ಅದರಲ್ಲೇ ಇನ್ನೊಂದು ಅರ್ಧ ಸೈಟ್ ತಗೋಬಿಡ್ಬೋದು. ಹಿಂಗಿದೆ ಪರಿಸ್ಥಿತಿ. ಬದುಕೋದು ಹೆಂಗ್ರಿ ನಾವು? ಯುದ್ಧ ಎಲ್ಲ ಆಗ್ತಾ ಇರ್ಬೋದು ರೀ. ಯುದ್ಧದಲ್ಲಿ ನೇರವಾಗಿ ಗನ್ ಶಾಟಿಂದ ಅಥವಾ ಯಾವುದೋ ಬಾಂಬ್ ಗೇಮ್ ಹಾಕಿ ಅಲ್ಲಿ ಜನ ಡೈರೆಕ್ಟಾಗಿ ಸಾಯ್ತಾ ಇರ್ಬೋದು. ಉಪವಾಸ ನಾವು ಸಾಯ್ತಾ ಇದೀವಲ್ಲ, ಇಂಡೈರೆಕ್ಟಾಗಿ ನಮ್ಮನ್ನು ಸಾಯಿಸ್ತಾ ಇದ್ದಾರಲ್ಲ. ಕಾರಣ ಯಾರು? ಹಂಗಾದ್ರೆ ಇದಕ್ಕೆ ಚರ್ಚೆ ಮಾಡಬೇಕಲ್ವಾ? ಉತ್ತರ ಸಿಗಬೇಕಲ್ವಾ ನಮಗೆ? ಓಕೆ, ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಬಹಳ ಅರ್ಥಪೂರ್ಣ ಚರ್ಚೆಯನ್ನು ಮಾಡೋಣ. ಅರ್ಚಾಟ ಕಿರ್ಚಾಟವನ್ನು ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಇವತ್ತಿನ ಪ್ಯಾನೆಲ್ನಲ್ಲಿ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಗೆಸ್ಟ್ಗಳು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿ UT ಫರ್ಜಾನಾ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. BJP ವಕ್ತಾರಿಯಾಗಿ ಕಾಂತಿ ಶೆಟ್ಟಿ ಅವರಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂತಿ ಶೆಟ್ಟಿ ಅವರೇ. ನಿಮ್ಮಿಂದಲೇ ಪ್ರಶ್ನೆ ಆರಂಭ ಮಾಡ್ತೀನಿ. ಆ್ಯಂಡ್ ಇನ್ನೊಂದಿಬ್ರು ಬರೋರು ಬಾಕಿ ಇದೆ, ಬರ್ತಾ ಇದ್ದಂತೆ ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂತಿ ಶೆಟ್ಟಿ ಅವರೇ, ಹಿಂಗಾಗ್ಬಿಟ್ರೆ ನಾವು ಬದುಕೋದು ಹೆಂಗೆ? ಕಾರಣ ಯಾರು ಈ ಬೆಲೆ ಏರಿಕೆಗೆ? ಖಂಡಿತ ಬೆಲೆ ಏರಿಕೆ ಸಾಮಾನ್ಯ ಜನರಿಗೆ ಬಹಳ ಒಂದು ಕಷ್ಟದ ವಿಷಯ. ನೀವು ಒಂದು ಒಳ್ಳೆಯ ವ್ಯಾಲಿಡ್ ವಿಷಯನ ಇವತ್ತು ಬೆಳಿಗ್ಗೆ ಚರ್ಚೆಗೆ ಇಟ್ಟಿದ್ದೀರಾ. ಕಷ್ಟ ಇದು ಮಾತಾಡೋದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನೀವು ಹೇಳಿದಂಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗಿಲ್ಲ, ಬೆಲೆ ಏರಿಕೆ ಮಾಡೋದು ಕಷ್ಟ ಇದೆ. ಆದರೆ ಒಂದು ನಾನಿಲ್ಲಿ ಸ್ಪಷ್ಟಪಡಿಸ್ತೀನಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಾಗ ಇಡೀ ವಿಶ್ವದಲ್ಲಿ ಯಾವ ಥರ ಬೆಲೆ ಏರಿಕೆ ಆಗಿದೆ ಈ ಗ್ಯಾಸ್ ಪೆಟ್ರೋಲು, ಕನಿಷ್ಠ ಬೆಲೆ ಏರಿಕೆ ಆಗಿರೋದು ಭಾರತ ಅಂತ ಹೇಳೋಕ್ಕೆ ನಂಗೆ ಅನಿಸುತ್ತೆ. ಇದು ನಾನು ಹೇಳಲೇಬೇಕು, ಜನ ಇದನ್ನು ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಯುದ್ಧದ ಸಮಯದಲ್ಲಿ ಕ್ರೈಸಿಸ್ ಆಗುತ್ತೆ ನಿಜ. ಕ್ರೈಸಿಸ್ ಇಲ್ಲದೇ ಸಮಯದಲ್ಲಿ 71% ಮೆಟ್ರೋ ದರ ನಾವು ಏರಿಸಿದ್ದೀವಿ, 4 ರೂಪಾಯಿ ಹಾಲಿನ ದರ ನಾವು ಏರಿಸಿದ್ದೀವಿ. ಈ ಏನು ನೀವು ಈಗ ಮಾತಾಡಿದ್ರೆ ಆಸ್ತಿ ಬಗ್ಗೆ, ದ್ವಿಗುಣ ಅಲ್ಲ 200% ಏರಿಸಿದ್ದೀವಿ. ಇಲ್ಲ ಯಾವುದಾದ್ರೂ ಒಂದು ಏರಿಸಿಲ್ಲ ಅಂತ ಏನಾದ್ರು ಇದೆಯಾ? ಕ್ರೈಸಿಸ್ ಸಮಯ ಏರಿಸಲೇಬೇಕು, ಬೇರೆ ವಿಧಿನೇ ಇಲ್ಲ ಅಂದಾಗ ಅದು ಮಾಡ್ತಾರೆ. ಬಿಟ್ಟು ಯಾವತ್ತೂ ಕೂಡ ನಾವು ಲಾಸ್ಟ್ ಟೈಮ್ ಕಳೆದ ಬಾರಿ ಇದನ್ನು ಅನೇಕ ಬಾರಿ ಇದರ ಬಗ್ಗೆ ನಾವು ಮಾತಾಡಿದ್ವಿ. ಇನ್ಫ್ಲೇಷನ್, ಬೆಳೆ ಏರಿಕೆ ಬಗ್ಗೆ ನಾವು ಮಾತಾಡ್ತಾನೆ ಇದ್ವಿ. ಖಂಡಿತ ಸಾಮಾನ್ಯ ಜನರಿಗೆ ಇದು ಬೇಕಾದಂಥ ವಿಷಯ, ಚರ್ಚೆ ಆಗಲೇಬೇಕು. ಇದಕ್ಕೆ ಕೇಂದ್ರ ಸರ್ಕಾರನೇ ಇದಕ್ಕೆ ಮಾತಾಡಬೇಕಾ? ಹೌದು, ಕೇಂದ್ರ ಸರ್ಕಾರ ಮಾತಾಡಬೇಕು, ನಾನು ಇಲ್ಲ ಅಂತ ಇದನ್ನು ಹೇಳ್ತಾ ಇಲ್ಲ. ತೈಲ ಬೆಲೆ ಏರಿಕೆ ಮಾಡದೆ ದಾರಿನೇ ಇಲ್ವಾ ಅಂತ ಹೇಳಿದಾಗ ಒಂದು ಮಾತಿಲ್ಲಿ ಸ್ಪಷ್ಟ ಆಗುತ್ತೆ. ನಮಗೆ
ಬರೀ ಇದು ಒಂದೇ ಅಲ್ಲ, ಅಂತಾರಾಜ್ಯ ಮಟ್ಟದಲ್ಲಿ ನಮ್ಮ ದೇಶದ ಗಡಿ ಕಾಯುವಂಥದ್ದು ಅಲ್ಲಿನೂ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಎಲ್ಲವನ್ನೂ ಏರಿಕೆ ಮಾಡುವಾಗ ಇಲ್ಲಿ ಪೆಟ್ರೋಲನ್ನು ಅಥವಾ ಡೀಸೆಲನ್ನು ಅಥವಾ ಗ್ಯಾಸನ್ನು ನಮ್ಮ ದೇಶದಲ್ಲಿ ನಾವು ಉತ್ಪಾದನೆ ಮಾಡೋದಾದರೆ ನಾವು ಏನಾದರೂ ಮಾಡ್ಬೋದಾಗಿತ್ತು. ಮೊದಲು ನಾವು 15 ದೇಶದಿಂದ ಆಮದು ಮಾಡ್ತಾ ಇದ್ವಿ, ಈಗ ಅದನ್ನು 40 ದೇಶಕ್ಕೆ ಇನ್ಕ್ರೀಸ್ ಮಾಡಿದ್ದೀವಿ. ನಮ್ಮಿಂದ ಏನು ಆಗುತ್ತೆ ಅನ್ನೋದನ್ನ ನೋಡಿ, ಅಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಅಲ್ಲಿ ಜೀವನೇ ಹೋಗ್ತಾ ಇದೆ, ನಾವು ಬರೀ ನಿಮ್ ಕೈಕಾಲು ಮುರಿದು ಹಾಕ್ತಾ ಇದೀವಿ ಅಷ್ಟೇ, ತಡ್ಕೊಳ್ಳಿ ಅಂತೀರಾ? ಖಂಡಿತ ಇಲ್ಲ. ಪರಿಸ್ಥಿತಿ ನಾನು ಹೇಳಿದ್ರು 30% ಇಂದ 60% ತನಕ ಜಾಗತಿಕ ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿದೆ. ನಾವು ಆ ಪ್ರಕಾರ ಮಾಡಕ್ ಹೋದ್ರೆ ಇದುವರೆಗೆ ಇಷ್ಟೊತ್ತಿಗೆ 120-125 ಮೇಲೆ ಹೋಗ್ಬೇಕಾಗಿತ್ತು. ಆದ್ರೆ ಎಷ್ಟು ಸಾಧ್ಯನೋ, ಈಗ ನಾವು ಇದ್ರ ಮೊದಲು ನೀವು ಮಾತಾಡ್ತಾ ಇದ್ದಾಗ ನಾನು ಕೇಳಿದ್ದೀನಿ ಬೇರೆ ಪ್ರೈವೇಟ್ ಚಾನೆಲ್ಗಳಲ್ಲಿ, ಏನಂದ್ರೆ ಒಂದು ದಿನಕ್ಕೆ 750 ಕೋಟಿಗಿಂತಲೂ ಜಾಸ್ತಿ ಲಾಸ್ ಅನ್ನ ಈ ಒಂದು ತೈಲ ಕಂಪನಿಗಳು ಭರಿಸ್ತಾ ಇದೆ. ಆ ಎಲ್ಲವನ್ನೂ ನಮ್ಗೆ ಹಾಕ್ತಾ ಇಲ್ಲ, ಸ್ವಲ್ಪವನ್ನು ಏನಕ್ಕೆ ಹಾಕ್ತಾರೆ ಅಂದ್ರೆ ಅಲ್ಲಿ ಸಾಧ್ಯವೇ ಇಲ್ಲ ಅನ್ನುವಾಗ ಮಾಡಲೇಬೇಕಾಗುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರನೇ ದೂರುದಂತಲ್ಲ, ಹೌದು ಕೇಂದ್ರ ಸರ್ಕಾರ ಹೊಣೆ ಇದೆ, ಅದರಿಂದ ಎಷ್ಟು ಆಗುತ್ತೆ, ಯಾವ ಥರ ಆಗುತ್ತೆ, ಜನರಿಗೆ ಯಾವ ಥರವಾದ ನ್ಯಾಯ ಕೊಡಿಸ್ಬೋದು ಅದನ್ನು ಮಾಡ್ತಾ ಇದ್ದಾರೆ ಹೊರತು ಕೈಲಿ ಆಗದೇ ಇದ್ದಾಗ ಏರಿಸಬೇಕಾದಾಗ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಇದಕ್ಕೆ ನಾನು ಈ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದು, ಎಲ್ಲ ರಾಜ್ಯಗಳು ಕೂಡ ಸ್ವಲ್ಪ ಕೈ ಜೋಡಿಸಬೇಕು. ಕೈ ಜೋಡಿಸಿದಾಗ ಏನಾಗುತ್ತೆ, ಸ್ವಲ್ಪ ಆದರೂ ಅವರ ಏನು ಈಗ 55 ರೂಪಾಯಿ 60 ರೂಪಾಯಿ ಕಚ್ಚಾ ತೈಲ ಇದ್ದಾಗ ಕರ್ನಾಟಕ 24 ರೂಪಾಯಿ ನಾವು ಅದರ ಪ್ರಾಫಿಟ್ ಸೆಸ್ ಇದು ಮಾಡ್ತೀವಿ. 3 ಕೇಂದ್ರದ ಸೆಸ್ ಕಮ್ಮಿ ಮಾಡಿದ್ದಾರೆ, ಇಲ್ಲೂ ನಾವು ಕಮ್ಮಿ ಮಾಡಬೇಕಾಗುತ್ತೆ. ಹೌದು ಇಲ್ಲಿನೂ ಪ್ರಾಬ್ಲಮ್ ಇದೆ, ಅವ್ರನ್ನೊಂದು ಜನರ ಬಗ್ಗೆ ಕಾಳಜಿ ಇದ್ದರೆ ನಮ್ಮ ರಾಜ್ಯದಲ್ಲಿ ನಾವು ಮಾಡಬಾರ್ದಂತ ಏನಿಲ್ವಲ್ಲ. ಸರಿ, ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ಫರ್ಜಾನ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಮೊದಲನೇದಾಗಿ ಈ ಕೇಂದ್ರ ಸರ್ಕಾರ ತನ್ನ ಒಂದು ನಾಗರಿಕರ ಅವರ ಪರವಾಗಿ ನಿಲ್ಲೋದ್ರ ಬದಲಾಗಿ ಅವ್ರ ಮೇಲೆ ಬರೆ ಇರ್ತಾ ಇದೆ. ಆಲ್ರೆಡಿ ಗಾಯದಿಂದ ನರಳ್ತಾ ಇದ್ದಾರೆ, ಅದಕ್ಕೆ ಉಪ್ಪು ಹಾಕ್ತಾ ಇದೆ. ಅದರ ಮೇಲೆ ಬಿಜೆಪಿಯ ಜನ ಅದನ್ನು ನಿರ್ಲಜ್ಜವಾಗಿ ಬಂಡತನದಿಂದ ಯಾವ ನಾಲ್ಗೆಯಿಂದ ಅದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮೇಡಮ್ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ಇವ್ರದ್ದೇ ಒಬ್ಬ ಸ್ಪೋಕ್ಸ್ ಪರ್ಸನ್ ಮೊನ್ನೆ ರಾಮ್ ಮಾಧವ್ ಅವರು ಎಕ್ಸ್ ಜನರಲ್ ಸೆಕ್ರೆಟರಿ ಆಗಿದ್ರು, ಅವರು ಹೇಳ್ತಾ ಇದ್ದಾರೆ ನಾವು ಅಮೆರಿಕದ ಟ್ಯಾರಿಫ್ಗೆ ನಾವು ಒಪ್ಕೊಂಡ್ವಿ, 50% ಜಾಸ್ತಿ ಮಾಡಿದಾಗಲೂ ಒಪ್ಕೊಂಡ್ವಿ, ಅವ್ರು ರಷ್ಯಾದಿಂದ ನಾವು ಯಾವುದೇ ತೈಲವನ್ನು ತಗೊಳ್ಬಾರ್ದು ಅಂತ ನಾನು ಒಪ್ಕೊಂಡ್ವಿ, ಆದ್ರೂ ಅಮೆರಿಕ ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇಲ್ಲ ಅಂತ. ನಮ್ಮ ಒಟ್ಟು ಏನು ಭಾರತ ದೇಶದ ಸಂವಿಧಾನದ ಪ್ರಥಮ ವ್ಯಾಲ್ಯೂ ಅದು ಏನು, ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಅನ್ನುವಂಥದ್ದು. ಆ ಸಾರ್ವಭೌಮತೆಯನ್ನ ಒತ್ತೆ ಇಟ್ಟು ಏನೆಲ್ಲ ಇವ್ರಿಗೆ ಬೇಕಾದಾಗೆ ಟ್ರಂಪ್ನ ಯುದ್ಧದಾಹಕ್ಕೆ ಬಲಿಯಾದಂತಹ, ಅವರ ಒಂದು ಮರ್ಜಿಗೆ ಬಲಿಯಾದಂತಹ ನಮ್ಮ ಕೇಂದ್ರ ಸರ್ಕಾರ ಇವಾಗ ಜನರ ಮೇಲೆ ಬರೆ ಆಗ್ತಾ ಇದೆ. ಕೇಳಿ ಮೇಡಮ್, ಮಾತಾಡಿ ಅಲ್ಲ ಇವರು ಡಿಸ್ಟರ್ಬ್ ಮಾಡಬಾರ್ದು. ಯಾಕಂದ್ರೆ ಪ್ರಧಾನಮಂತ್ರಿ ಮೋದಿ ಅವರು ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ, ನಾವು ಅದೇ ನನಗೆ ಈ ವಿಚಾರದಲ್ಲಿ ನಗು ಬರಲ್ಲ ಮೇಡಮ್. ಇದು ಕೇಂದ್ರ ರಾಜ್ಯ ಆ ವಿಚಾರ ಚರ್ಚೆ ಮಾಡುವಂತ ವಿಚಾರ ಅಲ್ಲ. ಶ್ರೀಮಂತರು ದಿನೇ ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ಇದೇ ಅಂಬಾನಿ ಅದಾನಿ ಅವರು 16,000 ಕೋಟಿಯಲ್ಲೆಲ್ಲ ಇದ್ದವರು 2014 ಹೊತ್ತಿಗೆ, ಇವತ್ತಿಗೆ ಅವ್ರದ್ದು ಏನು ಆದಾಯ ಏನಿದೆ 8 ಲಕ್ಷ ಕೋಟಿ ಆ ಮಟ್ಟಕ್ಕೆ ಏರಿದೆ. ನಾನು ಹೇಳೋದು ಶ್ರೀಮಂತರು ಮತ್ತೆ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಗೊತ್ತಾ, ಇವರು ಏನೇ ಸಿದ್ಧಾಂತ ಇರಲಿ ಏನೇ ಇರಲಿ, ಪ್ರಧಾನಮಂತ್ರಿ ಮೋದಿ ಅವರನ್ನ ಅತ್ಯಂತ ಹೆಚ್ಚು ಬೆಂಬಲಿಸಿದ್ದು, ಪುರಸ್ಕರಿಸಿದ್ದು, ಹೃದಯದ ಮೇಲೆ ಇಟ್ಟು ಆರಾಧಿಸಿದ್ದು ಮಧ್ಯಮ ವರ್ಗ. ಆ ಮಧ್ಯಮ ವರ್ಗದ ಮೇಲೆ ಈ ರೀತಿಯಾದಂತಹ ಒಂದು ನಿಷ್ಕಾರುಣ್ಯದ ನಡೆಗಳನ್ನ ಬಿಜೆಪಿ ಹೇಳಿ, ಯುದ್ಧ ಅವ್ರು ಮಾಡಿಸ್ತಾ ಇಲ್ಲ, ಯುದ್ಧ ಕಂಟ್ರೋಲ್ ಮಾಡೋದು ಅವ್ರ ಕೈಲಿಲ್ಲ, ಜಾಗತಿಕ ಬಿಕ್ಕಟ್ಟು. ಇವರು ಇದು ಪಂಚರಾಜ್ಯ ಚುನಾವಣೆ ಆಗೋ ಮೊದಲು ಹೇಳಿದ್ರಲ್ಲ, 48 ದೇಶಗಳಿಂದ ನಾವು ತೈಲ ತರಿಸ್ಕೊಳ್ತಾ ಇದ್ವಿ, ಕಂಪ್ಲೀಟ್ ಆಗಿ ನಮ್ಮ ಕಂಟ್ರೋಲ್ ಇದೆ, ಯಾವುದೇ ಕಾರಣಕ್ಕೂ ದರ ಏರಿಕೆ ಮಾಡೋದಿಲ್ಲ ಅಂತ ಹೇಳಿದ್ರಲ್ಲ. ಯಾವ ಸ್ಟ್ರಾಟಜಿ ಇಟ್ಕೊಂಡು ಅವ್ರು ಅದನ್ನ ಹೇಳಿದ್ರು ಅದನ್ನ ಮಾಡಬೇಕು. ಯಾಕಾಗಿ ಜನರಿಗೆ ಮೋಸ ಮಾಡ್ತಾರೆ? ಒಂದು ಮಾತಿಗೆ ಅದೊಂದು ಸಾರಿ, ನಾನು ಅವ್ರು ಹೇಳಿದ್ರು ದರ ಏರಿಕೆ ಮಾಡೋದಿಲ್ಲ ಅಂತ ಹೇಳಿದ್ರಂತ. ಇಲ್ಲ, ನಮ್ಮ ಹತ್ರ ಸ್ಟಾಕ್ 70 ದಿನಕ್ಕೆ ಇದೆ ಅಂತ ಹೇಳಿರೋದು. ದರ ಏರಿಕೆ ಅನ್ನೋದು ನಮ್ಮ ಕೈನಲ್ಲ. ಹೌದೌದು, ಅಂದ್ರೆ ದರ ಏರಿಕೆ ಮಾಡ್ತೀವಿ ನಾವು, ಯಾವುದೇ ನಾಲೆಜ್ ಇರೋರು ಈ ತರ ಮಾತಾಡ್ತಿರಲ್ರಿ. ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧದ ಪರಿಸ್ಥಿತಿಯಲ್ಲಿ ಕೈ ಜೋಡಿಸಿ ಬಿಟ್ಬಿಟ್ಟು
ಒಂದು ಮಾತಿಲ್ಲಿ ನೆನಪಿಸ್ಕೊಳ್ಳಬೇಕು, ನೆನಪಿಸ್ಕೊಳ್ಬೇಕು. ಕಾಂಗ್ರೆಸ್ ಪಕ್ಷದ ಮಹಿಳೆಯರು ಪದಾಧಿಕಾರಿಗಳು ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ಗ್ಯಾಸ್ ಇಟ್ಕೊಂಡು ನಿಮ್ಮನೇಲಿ ಗ್ಯಾಸಿಗೆ ಕಷ್ಟ ಆಗ್ಬೋದು, ಆವಾಗ ನಮ್ಗೆ ಮನೆಯ ಗ್ಯಾಸ್ ಯಾವತ್ತೂ ಕೂಡ ಏನು ರೆಸಿಡೆನ್ಷಿಯಲ್ ಗ್ಯಾಸ್ ತೊಂದರೆ ಆಗಿರ್ಲಿಲ್ಲ ಅಂತ ಸಮಯದಲ್ಲಿ ಪ್ಯಾನಿಕ್ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಪಕ್ಷದ ಹೆಣ್ಮಕ್ಳು ಮಾಡಿದ್ದಾರೆ. ಅಚ್ಚೇ ದಿನ ಕಾನ್ಸೆಪ್ಟ್ ಯಾರ್ದು? ನಮ್ಮನೆ ಹೆಣ್ಮಕ್ಳು ಸೌದೆ ಒಲೆ ಉರುವಿ 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 ಹೆಣಗ್ತಾ ಇದ್ದಾರೆ. ಸಿಲಿಂಡರ್ ಕೊಡ್ತೀವಿ, ಗ್ಯಾಸ್ ಕೊಡ್ತೀವಿ ಅಂತ ಎಲ್ಲಾ ಮನೆಯಲ್ಲೂ ಒಲೆ ಮುಚ್ಚಿಸಿ ಒಲೆನು ಕೆಡವಿ ಸಿಲಿಂಡರ್ ತಂದಿಟ್ಟು ಈಗ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಅಂತ ಏರಿಕೆ ಮಾಡಿದ್ರೆ ಎಲ್ಲಿಗ್ರಿ? ಹೆಣ್ಮಕ್ಳನ್ನ ಉಳಿಸ್ತಾ ಇದ್ದೀರಾ? ಮನೆಯವ್ರನ್ನ ಬದುಕಕ್ ಬಿಡ್ತಾ ಇದ್ದೀರಾ ನೀವು ಬಡವ್ರನ್ನ? ಒಂದು ಮಾತಿಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಇವಾಗ ಉಜ್ವಲ ಯೋಜನೆ ಬಗ್ಗೆ ಹೇಳಿದ್ರಿ. ಉಜ್ವಲ ಯೋಜನೆ ಈಗಲೂ ಕೂಡ ತಗೊಂಡವರಿಗೆ 642 ರೂಪಾಯಿ ಪ್ಲಸ್ 300 ರೂಪಾಯಿ ಅಂತ ಇದ್ದದ್ದು ನಾವು 642. ಈಗಲೂ ಒಂದು ನಿಮಿಷ, ಈ ಒಂದು ಸೆಕೆಂಡ್ ಇರಿ. ಗ್ಯಾಸ್ ಬಗ್ಗೆ ನಾವು ಮಾತಾಡ್ತಿದೀವಿ, ತುಂಬಾ ಇಂಪಾರ್ಟೆಂಟ್ ವಿಷಯ. ನಾನು ಈ ವಾಹಿನಿ ನೋಡುವ ವೀಕ್ಷಕರು ಇದನ್ನು ಗಮನಿಸ್ತಾರೆ ಅನ್ಕೊಂಡಿದ್ದೀನಿ. 915 ಇದ್ದದ್ದು ನಾವು ಎಲ್ಲರೂ ಕೂಡ 950 ರೂಪಾಯಿ ಗ್ಯಾಸಿಗೆ ಕೊಟ್ಟು ಎಲ್ರಿಗೂ ರೂಢಿ ಅಂತ ಅನ್ಕೊಂಡಿದ್ದೀನಿ ನಾನು. ಈಗಲೂ ಆಗಿರೋದು 942. ಹೌದು, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಬೇಕು ಅಂತ ಮಾಡಿಲ್ಲ ನರೇಂದ್ರ ಮೋದಿ ಅವರು ಅಂತ ಅನ್ನೋದು ಎಲ್ರಿಗೂ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ಅರ್ಥ ಆಗಕ್ ಕಷ್ಟ ಆಗ್ತಿದೆ, ಯಾಕಂದ್ರೆ ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ವಿರೋಧ ಮಾಡ್ಲೇಬೇಕು. ಯಾಕೋಸ್ಕರ ಕಾಂಗ್ರೆಸ್ ಮಾಡಿದ್ರಿ ಬೇಡ ಅಂತ ಮಾಡಿದ್ರಿ ಅದೆಲ್ಲ ವಿಚಾರ. ಎಲ್ಲಾ ಕಡೆನೂ ರೇಟ್ ಜಾಸ್ತಿ ಆಗಿದೆ, ನಾವು ಮಾಡ್ತಾ ಇದೀವಿ, ಅರ್ಥ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ ನಿಮ್ಮನ್ನ ತಗೊಂಡೋಗಲ್ಲಿ ಕೂರ್ಸಿರೋದು. ಬ್ಯಾಲೆನ್ಸ್ ಅನ್ನೋ ಪದದ ಅರ್ಥ ಗೊತ್ತಿಲ್ವಾ ಬಿಜೆಪಿ? ನೋಡಿ, ನಾನು ಬ್ಯಾಲೆನ್ಸ್ ಅನ್ನೋ ಪದದ ಅರ್ಥ ಇಟ್ಕೊಂಡೇ ನಾನು ವಕ್ತಾರಳಾಗಿ ಮಾತಾಡ್ತಿದ್ದೀನಿ ಇವತ್ತು. ಒಂದು ರಾಜ್ಯದಲ್ಲಿ, ಒಂದು ಫಿಲಿಪೈನ್ಸ್ ಅಂತ ರಾಜ್ಯ 76% ಜಾಸ್ತಿ ಮಾಡಿದೆ, ಅಲ್ಲಿ ಇನ್ನೊಂದು ಅಮೆರಿಕ 45% ಜಾಸ್ತಿ ಮಾಡಿದೆ, ಆಮೇಲೆ ಏನು ಮಲೇಷ್ಯಾ 60% ಆಗಿದೆ, ಸ್ವಿಟ್ಜರ್ಲೆಂಡ್ 40% ಆಗಿದೆ, ಮಯನ್ಮಾರ್ 108% ಜಾಸ್ತಿ ಮಾಡಿದೆ. ಆದರೆ ಇಡೀ ದೇಶದ ರಾಜ್ಯದ ರಾಷ್ಟ್ರವ್ಯಾಪಿ ಬಿಕ್ಕಟ್ಟಿರುವಾಗ, ಕ್ರೈಸಿಸ್ ಇರುವಾಗ ರಾಜ್ಯ ಕೂಡ ಕೈ ಜೋಡಿಸಬೇಕು. ಹೆದರ್ತಾ ಇದ್ದೀರಾ? ಖಂಡಿತ ಇಲ್ಲ. ಫಿಲಿಪೈನ್ಸ್ ಮಾಡಿದೆ, ಲಂಡನ್ ಮಾಡಿದೆ, US ಮಾಡಿದೆ, ಬೇಡ ರೀ ನನ್ ಭಾರತದಲ್ಲಿ ನನ್ ಕತೆ ಹೇಳ್ರಿ. ಅದನ್ನೇ ಹೇಳ್ತಾ ಇದ್ದೀನಿ, ನನ್ ಕತೆ ಹೇಳ್ರಿ. 101% ಮ್ಯಾಮ್ನವ್ರು ಮಾಡಿದೆ, ನಾವು ಯಾವಾಗ ಚೆನ್ನಾಗಿರುತ್ತೆ ಪಾಕಿಸ್ತಾನಕ್ಕೆ ಹೋಲಿಸ್ತೀರಿ, ಬಾಂಗ್ಲಾದೇಶಕ್ಕೆ ಹೋಲಿಸ್ತಾ ಇಲ್ಲ. ಒಂದು ಜಾಸ್ತಿ ಅಂದಾಗ ಅಮೆರಿಕದಲ್ಲಿ ಹಿಂಗಿದೆ, ಸ್ವಿಟ್ಜರ್ಲೆಂಡ್ ಅಲ್ಲಿ ಹಿಂಗಿದೆ, ನಾನು ಭಾರತದಲ್ಲಿ ನನ್ ಕತೆ ಹೇಳ್ರಿ. ಎಲ್ಲಿಂದ ತರೋಣ? ಅಂತಾರಾಷ್ಟ್ರೀಯ ಮಟ್ಟದ ಜಾಗತಿಕ ಮಟ್ಟದ ಕ್ರೈಸಿಸ್ ಬಂದಾಗ ಹೌದು. ಅಮೆರಿಕದಲ್ಲಿ ಸಂಬಳ ಎಷ್ಟಿದೆ ರೀ? ಬೇಡ, ಬೇರೆ ಮನೆ ಕೆಲಸದವ್ರದ್ದು ಬೇಡ, ನಮ್ಗಳಿದೆ ತಗೋಣ. ಒಬ್ಬ ಜರ್ನಲಿಸ್ಟ್ ಸಂಬಳ ಎಷ್ಟಿದ್ರೆ? ಕನಿಷ್ಠ ಅಂದ್ರೆ 25 30 ಲಕ್ಷ ನಮಗೆ ಕೊಡ್ತಾ ಇದೀರೇನ್ರಿ? ಅಲ್ಲಿ ನೋಡಿ ನಾವ್ ಹೆಂಗ್ರಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ? ಬಡವರ್ಗದವ್ರ ಕತೆ ಗೊತ್ತೇನ್ರಿ ನಿಮಗೆ? ನೋಡಿ, ಬಡವರು ಕಷ್ಟ ಇದೆ, ನಾವು ಅದನ್ನ ಹೇಳ್ತಾ ಇಲ್ಲ. ಆದ್ರೆ ಯಾಕೋಸ್ಕರ ಈ ತರ ಆಗಿದೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋತಾರೆ. ಯುದ್ಧ ನಡೀತಾ ಇರೋದು ಕಾಣಿಸ್ತಾ ಇಲ್ಲ, ನಾವೇನು ಬೇಕು ಅಂತ ಮಾಡ್ತಾ ಇದೀವ? ಅಂತಾರಾಷ್ಟ್ರೀಯ ಮಟ್ಟದ ಕ್ರೈಸಿಸ್ ನಡೆಯುವಾಗ ಭಾರತದಲ್ಲೇನು ಬಾವಿಯಲ್ಲಿ ಸಿಗುತ್ತಾ ಇದೆ? ಬಾವಿಯಲ್ಲಿ ಸಿಗಲ್ಲ ಇದು ಭಾರತದಲ್ಲಿ. ನಾವು ಹೇಳ್ತಾ ಇರೋದು ಮಾಡಿಸ್ತಾ ಇದ್ದೀರಾ, ಬಿಡ್ತಾ ಇದ್ದೀರಾ, ಪ್ರಚಾರ ವಿಚಾರ ಅಲ್ಲ. ನಿಮ್ಗೆ ಕೂರ್ಸಿರೋದೇನಕ್ಕೆ? ಮ್ಯಾನೇಜ್ ಮಾಡಿ ಅಂತ. ಅಲ್ಲಾಗ್ತಾ ಇದೆ, ರೈಟ್ ತಗೊಂಡು ಹೈಕ್ ಮಾಡಿ ಅಂತ ನಾ ಕೂರ್ಸಿರೋದು. ನಿಮ್ದು ಕರೋನಾ ಕಾಲಘಟ್ಟ ನಂತರ ಸಮತೋಲನವನ್ನು ಕಾಪಾಡ್ಕೊಂಡು ಬಂದಿರೋದು ಜಗಜ್ಜಾಹೀರಾಗಿದೆ. ಇವತ್ತು ಕೂಡ ಇದು ಪರ್ಮನೆಂಟ್ ಅಲ್ಲ. ಈ ಯುದ್ಧ ನಡೆಯುವಾಗ ಏನಾಗಬೇಕು ಅದು ಆಗುತ್ತೆ ವಿನಾ ನಮಗೆ ನಂಬಿಕೆ ಇದೆ. ನರೇಂದ್ರ ಮೋದಿ ಅವರು ಖಂಡಿತವಾಗ್ಲೂ ಇದಕ್ಕೆ ಏನಾದ್ರು ಒಂದು ತಗೊಂಡ್ ಬರ್ತಾರೆ. ಯುದ್ಧ ಮುಗಿಯುವಷ್ಟೊತ್ತಿಗೆ ಏನಾದ್ರು ಒಂದು ನೋಡಿ, ಈ ಪ್ರತಿಯೊಂದು ಇದರ ತೊಂದರೆಗಳಾದಾಗ ಒಂದು ಹೊಸದಾದ ಕಿರಣ ನಮ್ಗೆ ಕಾಣುತ್ತೆ. ಅದಕ್ಕಾದ ವ್ಯವಸ್ಥೆ ಮಾಡೇ ಮಾಡ್ತಾರೆ. ನಮ್ಮದೇ ದೇಶದಲ್ಲಿ ಬಂದಾಗ ನಾವು ಹೇಗೆ ನಾವು ವ್ಯಾಕ್ಸಿನ್ ಅನ್ನು ರೆಡಿ ಮಾಡಿ ಕಂಡುಹುಡುಕಿ ಬೇರೆ ಕಡೆ ಕಳಿಸಿದ್ವಿ, ಅದೇ ತರ ಗ್ಯಾಸ್ ದಿನ ಬಿಟ್ಟು ದಿನ ಏರಿಕೆ ಮಾಡ್ತೀರಿ, ಪೆಟ್ರೋಲ್ ಡೀಸೆಲ್ ದಿನ ಬಿಟ್ಟು ದಿನ ಏರಿಕೆ ಮಾಡ್ತೀರಿ. ಎಲ್ರಿ ಬದುಕಣ? ನೀವು ಕಾಂಗ್ರೆಸ್ ಮೇಲೆ ದೂರ 1000 ಹೇಳ್ಕೊಳ್ಳಿ, ನಮ್ ಕತೆ ಹೇಳಿ, ಬಡವ್ರ ಕತೆ ಹೇಳಿ, ನೀವು ಮಧ್ಯಮ ವರ್ಗದವ್ರು ಹೇಳಿ. ಅಲ್ಲಿ ಯುದ್ಧ ಆಗ್ತಾ ಇದೆ, ನಾವು ಮಾಡಿದ್ವಾ ಯುದ್ಧ? ನಾವು ಹೇಳ್ತಾ ಇದೀವ ಅಂದ್ರೆ ನಿಮ್ಮನ್ನ ನಂಬ್ಕೊಂಡು ಅಧಿಕಾರ ಕೊಟ್ಟಿಲ್ವಾ ನಾವುಗಳು? ಕೇಂದ್ರಕ್ಕೂ ಕಳಕಳಿ ಇದೆ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆನೂ ಮಾಡ್ತಾರೆ. ತೈಲ ಕಂಪನಿಗಳು ಪ್ರತಿದಿನಕ್ಕೆ 750 ಕೋಟಿಯಷ್ಟು ಏನು ನಷ್ಟ ಅನುಭವಿಸುವ ಕೂಡ ಯಾವ ತರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಏನ್ ಸೆಸ್ ಇದೆ
ಅದನ್ನೊಂಚೂರು ರಾಜ್ಯಗಳು ಕಮ್ಮಿ ಮಾಡಿದ್ರೆ ಕೇಂದ್ರ ಕೈ 35% ಜೋಡಿಸಂಗಾಗುತ್ತೆ. ಇವ್ರು ವಿರೋಧ ಹಾಕಿರೋ ಪಕ್ಷವಾಗಿ ತೆರಿಗೆ ವಿರೋಧ ಮಾಡಲೇಬೇಕು ಅಂತ ಹೌದಲ್ಲ? ಏನು ಮಾಡಕ್ಕಾಗಲ್ಲ. BJP ಅವರು ಹೌದು, ನಡೀತಾ ಇರೋ ವಾಸ್ತವ ನೋಡಿ, ಬೆಲೆ ಏರಿಕೆ ಆಗ್ತಿದೆ. ಆದ್ರೆ ಏನು ಯುದ್ಧ ಇಲ್ಲದೆ ಬೆಲೆ ಏರಿಕೆ ಮಾಡೋದು ಖಂಡಿತ ಕಾಣಿಸ್ತಾ ಇರೋಲ್ಲ. ಮೇಡಮ್, ನೀವು ಹೇಳಿದ್ರೆ ಕಾಂಗ್ರೆಸ್ ನಂಗೆ ಒಂದು ನಿಮಿಷ ಬಿಜೆಪಿ ಆಗ್ಲಿ ಅಲ್ಲ. ಕಾಂಗ್ರೆಸ್ ಆಗ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ವಾದವೇ ಉತ್ತರ ಅಂದ್ರೆ ಖಂಡಿತ ವಾದ ಅಲ್ಲ. ನಾವಿವತ್ತು ಚರ್ಚೆ ಮಾಡಿ ಅರ್ಥ ಇಲ್ಲ, ಒಂದ್ ಇಲ್ಲ, ಸೆಕೆಂಡ್ ಖಂಡಿತ ಅಲ್ಲ. ಯುದ್ಧ ಇಲ್ಲದೆ ಸಮಯದಲ್ಲಿ ನಾವು ವಿತಂಡವಾದ ಮಾಡ್ತಾ ಇಲ್ಲ. ಯುದ್ಧ ಇಲ್ಲದ ಸಮಯದಲ್ಲಿ ಮೆಟ್ರೋದಲ್ಲಿ 71% ಜಾಸ್ತಿ ಮಾಡಿದೀವಿ. ಈ ಏನು ನಾವು ರಿಜಿಸ್ಟ್ರೇಷನ್ ಮಾಡುವಂತದ್ದು 200% ಜಾಸ್ತಿ ಮಾಡಿದೀವಿ. ಎಲ್ಲವನ್ನು ದ್ವಿಗುಣ ಮಾಡಿದ್ವಿ ಯುದ್ಧ ಇಲ್ಲದ ಸಮಯದಲ್ಲಿ. ಹಾಲಿನ ಬೆಲೆ ಇರ್ಬೋದು, 4 ರೂಪಾಯಿ ಜಾಸ್ತಿ ಮಾಡಿದ್ರು, ನೀವೆಷ್ಟು ಜಾಸ್ತಿ ಮಾಡಿದಿರಿ ಅಂಡ್ ಅವರೆಷ್ಟು ಅವರೇ ಜಾಸ್ತಿ ಮಾಡಿರೋದನ್ನ ಹೇಳ್ತಾ ಇರೋದು ಮೇಡಮ್. ಅವ್ರು ಏನ್ ಜಾಸ್ತಿ ಮಾಡಿದಾರೆ ಅಂತ ಹೇಳ್ಬೇಡಿ, ನೀವ್ ಯಾಕೆ ಕಡಿಮೆ ಮಾಡ್ತಾ ಇಲ್ಲ ಅದಕ್ಕೆ ಉತ್ತರ ಕೊಡಿ. ಬರ್ತೀನಿ ನೋಡಿ, ಕೇಂದ್ರದಿಂದ 10 ರೂಪಾಯಿಯನ್ನ ಕಮ್ಮಿ ಮಾಡಿದ್ದಾರೆ ತಾನೆ. ಇಲ್ಲಿ ಯಾಕೆ ಸೆಸ್ ಕಮ್ಮಿ ಮಾಡ್ತಾರೆ? ಯುದ್ಧದ ಸಮಯ ಅಂತ ನಾನು ಹೇಳ್ತಾ ಇರೋದು. ಅಂತಾರಾಷ್ಟ್ರೀಯ ಮಟ್ಟದ ಜೊತೆಗೆ ಒಂದ್ ಸೆಕೆಂಡ್ LPG ವಿತರಕರ ಒಕ್ಕೂಟದಿಂದ LG ಕುಮಾರ್ ಅವರು ಅಲ್ಲಿಯ ಕಾರ್ಯದರ್ಶಿ ಭಾಗಿಯಾಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರನ್ನ ಕೇಳಿದ್ರು ಇವ್ರ ಮೇಲೆ, ಇವ್ರನ್ನ ಕೇಳಿದ್ರು ಅವ್ರ ಮೇಲೆ. ಹೇಳಿ ಸರ್, ಎಲ್ಲಿ ತನಕ ಈ ಬಿಕ್ಕಟ್ಟನ್ನ ಜನಸಾಮಾನ್ಯಗಳಾದ ನಾನು ಎದುರಿಸಬೇಕು, ಬಡವರ್ಗದವ್ರು ಎದುರಿಸಬೇಕು? ಈಗ ಬಿಕ್ಕಟ್ಟಿನ ಪರಿಸ್ಥಿತಿ ಇದೆ, ನಾವಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಮಿಡ್ಲ್ ಈಸ್ಟಿಂದ ಬರೋವಂಥದ್ದು ಅಂದರೆ ಕ್ರೂಡ್ ಆಯಿಲ್ ಆಗಿರ್ಬೋದು ಅಥವಾ LPG ಆಗಿರ್ಬೋದು, ಈಗ ಸರ್ಕಾರ ಏನು ಮಾಡ್ತಾ ಇದೆ, ಅಮೆರಿಕ, ನೈಜೀರಿಯಾ ಮತ್ತು ಅಲ್ಜೀರಿಯಿಂದ ತೊಗೊಂಬರ್ತಾ ಇದೆ. ಈಗ ಅಂದರೆ 30 to 35 ಡೇಸ್ ಬೇಕು ಟರ್ನ್ ಅರೌಂಡ್. ಮೊದಲಿಗೆ ಒಂದು ಶಿಪ್ ಹೋಗಬೇಕು ಸ್ಟೇಟ್ ಆಫ್ ಹಾರ್ಮೋಸ್ ಅಂತಂದರೆ 5 to 7 ಡೇಸಲ್ಲಿ ಬರ್ತಾ ಇತ್ತು. ಈಗ ಹೋಗಲಿಕ್ಕೆ ಬರೋದಕ್ಕೆ 30 to 35 ಡೇಸ್ ಆಗ್ತಾ ಇದೆ. ಅಂದರೆ ಲಾಜಿಸ್ಟಿಕ್ಸ್ ಪಾಯಿಂಟಿಂದ ನೋಡೋಕೋಯ್ತು ಅಂತಂದರೆ ತುಂಬ ದುಡ್ಡು ಖರ್ಚಾಗುತ್ತೆ. ಈಗ ಮೇಡಮ್ ಅವರು ಹೇಳ್ತಾ ಇದ್ರು ತುಂಬ ದುಡ್ಡು ಖರ್ಚಾಗ್ತದೆ, ಆಯಿಲ್ ಕಂಪನಿಗೆ ನಷ್ಟ ಆಗ್ತಿದೆ. ಹೌದು, ನಷ್ಟ ಆಗ್ತಿದೆ. ಬಟ್ ಮೇಡಮ್, ನಾನು ಏನು ಹೇಳಬೇಕು ಅಂತಂದರೆ, ಈಗ ನೀವು ಹೇಳ್ತಿದ್ರಿ ಸೆಸ್ ಅಂತ ಹೇಳ್ತಾ ಇದ್ರಿ. ಡ್ಯೂರಿಂಗ್ ಮನಮೋಹನ್ ಸಿಂಗ್ ಕಾಂಗ್ರೆಸ್ ಗೌರ್ಮೆಂಟ್ ಇರಬೇಕಾದ್ರೆ ಪ್ರೈಸ್ ಬಿಲ್ಡಪ್ ಆಫ್ LPG, ಪ್ರೈಸ್ ಬಿಲ್ಡಪ್ ಆಫ್ ಪೆಟ್ರೋಲ್, ಡೀಸೆಲ್ನ ನೀಟಾಗಿ ಬರ್ತಾ ಇತ್ತು. ಅಂದರೆ ಸ್ಟೇಟ್ ಇಷ್ಟು ಮತ್ತು ಇಂಪೋರ್ಟ್ ಡ್ಯೂಟಿ ಇಷ್ಟು, ಟ್ಯಾಕ್ಸಸ್ ಇಷ್ಟು ಅಂತೆಲ್ಲ ಇತ್ತು. ಇವಾಗ ಒಂದು 15 ವರ್ಷದಿಂದ ನೀವು ನೋಡೋಕೆ ಹೋಯ್ತು ಅಂತಂದರೆ ಅದು ನಿಮ್ಗೆ ಯಾವುದೇ RTIಯಲ್ಲಿ ಅಥವಾ ನಿಮಗೆ ಯಾವುದೇ ಒಂದು ವೆಬ್ಸೈಟಲ್ಲೂ ಸಿಗ್ತಾ ಇಲ್ಲ. ಈಗ ನೀವು ಹೇಳ್ತೀರಾ ಸೆಸ್ ಎಷ್ಟು ಕಮ್ಮಿ ಮಾಡಬೇಕು, ರಾಜ್ಯ ಸರ್ಕಾರದ ಸೆಸ್ ಎಷ್ಟು ಕಮ್ಮಿ ಮಾಡಬೇಕು? 24 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಯಾವ್ದ್ರ ಮೇಲೆ? ಇದು ನಿಮ್ಮ ಹತ್ರ ಡೇಟಾ ಇದೆ? ಕಚ್ಚಾ ತೈಲ 55 ರೂಪಾಯಿ ನನ್ನ ಹತ್ರ ಇದೆ. ಇರೋದನ್ನ ನಾನು ಕೇಳ್ತಾ ಇದ್ದೀನಿ, ಇರೋದನ್ನೇ ಕೊಡ್ತೀನಿ ನಾನು. ಕಚ್ಚಾ ತೈಲ 55 ರೂಪಾಯಿ ಇದೆ. ಉತ್ಪಾದನಾ ವೆಚ್ಚ ಏನು ಸಾಗಾಣಿಕಾ ಮತ್ತು ಇದು ವೆಚ್ಚ 7 ರೂಪಾಯಿ ಇದೆ. ಕೇಂದ್ರ ಸರ್ಕಾರ 12 ರೂಪಾಯಿ ಚಾರ್ಜ್ ಮಾಡ್ತಾ ಇದೆ. ಅದರಲ್ಲೂ ಈಗ 10 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಆಮೇಲೆ ರಾಜ್ಯ ಸರ್ಕಾರ ಇದನ್ನ ನಾನು ಪೆಟ್ರೋಲ್ ಇದ್ರ ಬಗ್ಗೆ 106 ರೂಪಾಯಿ ಏನಾಗಿದೆ, ಪೆಟ್ರೋಲ್ ಬಗ್ಗೆ ನಾನು ಮಾತಾಡಿದೆ. 55 ಅಲ್ಲ, ಎರಡು ಒಂದೇ. ನಾನು ಹೇಳುದು ಗ್ಯಾಸ್ ಪೆಟ್ರೋಲು ಎರಡು ಜಾಸ್ತಿ ಆಗ್ತಾ ಇದ್ದ ಬಗ್ಗೆ ನಾನೊಂದು ಮಾತು ಮಧ್ಯದಲ್ಲಿ ಇದು ಮಾಡಿದೆ, ಸಾರಿ. 55 ರೂಪಾಯಿ ಕಚ್ಚಾ ತೈಲ ಇರುವಾಗ 8 ರೂಪಾಯಿ ಉತ್ಪಾದನಾ ಏನಾದ್ರು ಮಾಡೋದು ವೆಚ್ಚ ಆಗುತ್ತೆ. ಆಮೇಲೆ 7 ರೂಪಾಯಿ ಸಾಗಾಣಿಕೆ ಮತ್ತೆ ಡೀಲರ್ ಪ್ರೈಸ್ ಆಗುತ್ತೆ. 12 ರೂಪಾಯಿ. 7 ರೂಪಾಯಿ ಇಲ್ಲ, ಪೆಟ್ರೋಲ್ ಡೀಸೆಲ್ 7 ರೂಪಾಯಿ ಇಲ್ಲ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ 3.5 ಇಂದ 4 ರೂಪಾಯಿ. ಇಲ್ಲ, ಅದರಲ್ಲಿ ಸಾಗಾಣಿಕೆ ಮತ್ತು ಟೋಟಲ್ ಸಾಗಾಣಿಕೆ ವೆಚ್ಚ ಮತ್ತೆ ಅದು 7 ರೂಪಾಯಿ ಆಗುತ್ತೆ. ಕೇಂದ್ರ ಸರ್ಕಾರ 12 ರೂಪಾಯಿ 10 ರೂಪಾಯಿ ಕಮ್ಮಿ ಮಾಡಿದೆ ಆಲ್ರೆಡಿ. ರಾಜ್ಯ ಸರ್ಕಾರ 24 ರೂಪಾಯಿ, ಟೋಟಲ್ 106 ಅಂತ ಇದ್ದದ್ದು. ಇದು ಬಂದು ಪೆಟ್ರೋಲ್ ಇದ್ದು. ನಾನು ಹೇಳ್ತಾ ಇರೋದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕಿಂತ 1 to ಡಬಲ್ ಮಾಡ್ತಾ ಇದೆ. ಹೌದು, ಇಲ್ಲಿ ಖರ್ಚಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇಂಥ ಕ್ರೈಸಿಸ್ ಸಂದರ್ಭದಲ್ಲಿ ಅವರು ಒಂದು 10 ರೂಪಾಯಿ ಕಮ್ಮಿ ಮಾಡಿದ್ರೆ ಎಷ್ಟೋ ಒಂದು ಕಮ್ಮಿ ಮಾಡಿದ್ರೆ, ಅದು ಅಲ್ಲದೆ ಇದು ಏನ್ ಜಾಸ್ತಿ ಮಾಡಿದಾರಲ್ಲ, ಅವರಿಗೆ ಬರುವಂತ ಇನ್ಕಮ್ ಅಲ್ಲಿ ಕೂಡ ಜಾಸ್ತಿ ಆಗುತ್ತೆ. ಅವರಿಗೆ ಆ ಇನ್ಕಮ್ ಅಲ್ಲಿ ಬಿಡಬಹುದಲ್ಲ, ಅವರು ಅವ್ರಿಗೆ ಏನ್ ಇನ್ಕಮ್ ಬರುತ್ತೆ ಆಲ್ಮೋಸ್ಟ್ ಸರಿಸುಮಾರು ಒಂದು 5,000 ಕೋಟಿ ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ ಜಾಸ್ತಿ ಆಗಿರೋದು ಪೆಟ್ರೋಲ್ ಅಲ್ಲಿ. ಆ ಇನ್ಕಮ್ ಅಲ್ಲಿ ಅದನ್ನ ಬಿಡಬಹುದಲ್ವಾ? ಕೇಂದ್ರ ಸರ್ಕಾರ ಈ ಸಮಯದಲ್ಲಿ ಕೈ ಜೋಡಿಸಬಾರ್ದಂತ ಬಿಡಬಹುದಾ ಸರ್? ಹಾಗೆ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರೋದು, ಅದನ್ನ ನಾನು ಇದು ಮಾಡಕ್ಕಾಗೋದಿಲ್ಲ. ಅಕಸ್ಮಾತ್ ನಿಮ್ಗೆ ಆ ಪ್ರೈಸ್ ಬಿಲ್ಡಪ್ ಸಿಕ್ಕಿದೆ ಅಂತಂದ್ರೆ, ಯಾಕಂದ್ರೆ ಯಾವ ಮಾಹಿತಿನೂ ಮಿನಿಸ್ಟರ್ ಆಫ್ ಪೆಟ್ರೋಲ್ ನ್ಯಾಷನಲ್ ಗ್ಯಾಸ್ ಡೇಟಾ ಸಿಗದಲ್ಲ. ಟೆಕ್ನಿಕಲಿ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರದಿಂದ ಎಷ್ಟು ಅಂತ ಇದೆ. ರಾಜ್ಯ ಸರ್ಕಾರ, ಸಾರಿ, ರಾಜ್ಯ ಸರ್ಕಾರ ಸೆಸ್ ಎಷ್ಟು ಖರ್ಚು ಆಗ್ತಾ ಇದೆ, ಕೇಂದ್ರ ಸರ್ಕಾರ ಸೆಸ್ ಎಷ್ಟು ಅನ್ನೋದು ಇದೆ. ಇಲ್ಲ ಅಂತ ಪ್ಲೀಸ್ ಗೋ ಹೆಡ್. ಆಮೇಲೆ ಸಾಗಾಣಿಕಾ ವೆಚ್ಚ, ಟ್ರಾನ್ಸ್ಪೋರ್ಟ್ ಒನ್ ಸೆಕೆಂಡ್. ಓಕೆ, ಪ್ಲೀಸ್ ಗೋ ಹೆಡ್. ಓಕೆ, ಈಗ LPG ನಿನ್ನೆಯಿಂದ 29 ರೂಪಾಯಿ ಜಾಸ್ತಿ ಆಗಿದೆ. ಹೌದು, 3 ತಿಂಗಳಿಂದ ನೀವು ನೋಡೋಕೋಯ್ತು ಅಂದರೆ ಒಂದ್ಸಲ 60 ರೂಪಾಯಿ ಇತ್ತು, ಮತ್ತೆ ಈಗ 29 ರೂಪಾಯಿ ಆಗಿದೆ. ಸೊ ಟೋಟಲ್ ಆಗಿ ನೀವು 3 ತಿಂಗಳಿಂದ, ಹೌದು, 944.5 ಈಗ. ಓವರ್ ಆಲ್ ನೀವು ನೋಡೋಕೆ ಹೋಯ್ತು ಅಂದರೆ ಯುದ್ಧ ಆರಂಭ ಆದಾಗಿಂದ ಇವತ್ತಿನವರೆಗೂ ನೋಡೋಕೆ ಹೋಯ್ತು ಅಂದರೆ ಡೊಮೆಸ್ಟಿಕ್ ಸಿಲಿಂಡರ್ಲಿ 89 ರೂಪಾಯಿ ಶೇಕಡ ಜಾಸ್ತಿ ಆಗಿದೆ. ಅದೇ ನೀವು ಕಮರ್ಷಿಯಲ್ ಸಿಲಿಂಡರ್ ತಗೊಳಕ್ಕೆ ಹೋಯ್ತು ಅಂತ ಟೋಟಲ್ ರೇಟ್ 89 ರೂಪಾಯಿ ಜಾಸ್ತಿ ಆಗಿದೆ. ಅದೇ ರೀತಿ ನೀವು ಕಮರ್ಷಿಯಲ್ ಸಿಲಿಂಡರ್ ತಗೊಳಕ್ಕೆ ಹೋಯ್ತು ಅಂತಂದ್ರೆ 1354 ರೂಪಾಯಿ ಜಾಸ್ತಿ ಆಗಿದೆ. ಈಗ ಹೌದು, ಈಗ ಡೊಮೆಸ್ಟಿಕ್ 89 ರೂಪಾಯಿ ಆಗಿರೋದ್ರಿಂದ
ಹೊರೆ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಒಂದು ತಕ್ಕ ಮಟ್ಟಿಗೆ ಹೊರೆ ಆಗುತ್ತೆ. ಆದರೆ ಆಯಿಲ್ ಕಂಪನಿಯವರು ನಷ್ಟ ಎಷ್ಟು 750 ಕೋಟಿ ದಿನಕ್ಕೆ ಅಲ್ಲ, ಒಂದು ಸಿಲಿಂಡರ್ ಮೇಲೆ 650 ರೂಪಾಯಿ ಅವರು ಲಾಸ್ ಮಾಡ್ಕೊತಾ ಇದ್ದಾರೆ. ಒಂದು ಸಿಲಿಂಡರ್ ಮೇಲೆ 650 ರೂಪಾಯಿ ಲಾಸ್ ಮಾಡ್ಕೊತಿದ್ದಾರೆ. ಹೌದು, ನಿಜ, ನಾನು ಹೇಳ್ತಾ ಇಲ್ಲ ಏನು ಯುದ್ಧದ ಕ್ರೈಸಿಸಿಂದ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಬಟ್ ಏನು ಅಂತಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಅಬ್ಸರ್ವ್ ಮಾಡ್ಕೊಬೇಕು ರೇಟ್ಗಳನ್ನ. ಅಂದರೆ ಜನಸಾಮಾನ್ಯರ ಮೇಲೆ ತುಂಬ ಒತ್ತಡ ಹೇರೋದ್ರಿಂದ ಅಟ್ಲೀಸ್ಟ್ ಅವ್ರು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟರೆ ನಮ್ಮ ಜನಕ್ಕೂ ಅನುಕೂಲ ಆಗುತ್ತೆ. ಮತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಅಕಸ್ಮಾತಾಗಿ ಏನಾದರೂ ರೇಟ್ಗಳು ಜಾಸ್ತಿ ಮಾಡ್ತು ಅಂದರೆ ಇಟ್ ವಿಲ್ ಹ್ಯಾವ್ ಎ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಅಂದರೆ ಪ್ರತಿಯೊಂದು ಮೇಲೂ ದುಬಾರಿ ಆಗುತ್ತೆ. ಮೇಡಮ್ ಓಕೆ ಇಲ್ಲ, ಒಂದು ಸೆಕೆಂಡ್, ಒಂದು ಪ್ರಶ್ನೆ ನಿಮಗೆ. ಜಾಗತಿಕ ಮಟ್ಟದಲ್ಲಿ ಯುದ್ಧದ ವಾತಾವರಣ ಇದೆ, ಅದು ಅವ್ರ ಕೈಲಿಲ್ಲ, ವಾರ್ ನಡೀತಾ ಇದೆ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಏರಿಕೆ ಆಗ್ತಾ ಇದೆ. ಹೋದ ವರ್ಷ ಇದ್ದಿದ್ದಕ್ಕಂಗೆ ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡ್ತೀರಿ ನೀವು. ನಿಮಗೆ ರಾಜ್ಯದಲ್ಲಿ ಯಾವ ಯುದ್ಧ ಇತ್ತು? ನೀವು ಯಾಕೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರಿ? ಕೇಳ್ಬೋದಲ್ಲ ಪ್ರಶ್ನೆ? ಮೇಡಮ್ ಡೆಫಿನೆಟ್ಲಿ ಕೇಳಿ. ನಾನು ಹೇಳ್ತೀನಿ, ಇವಾಗ ಈ ಮಟ್ಟದ ನಾನು ಹೇಳೋದು, ಇಷ್ಟು ದೊಡ್ಡ ಮಟ್ಟದ ಪ್ರಮಾಣದ ಒಂದು ಬೆಲೆ ಏರಿಕೆ ಆಗುವಾಗ ಒಂದು ಕಂಪ್ಯಾರಿಸನ್ ಮಾಡಬೇಕು. ಪೆಟ್ರೋಲ್ಗೆ ಲೀಟರ್ಗೆ 3 ರೂಪಾಯಿ ಅಂದ್ರೆ ಅದು ದೊಡ್ಡ ಮಟ್ಟದ್ದೇ ಮೇಡಮ್. ಅದನ್ನ ಹೇಳ್ತೀನಿ ಮೇಡಮ್. ಅಲ್ಲಲ್ಲ, ಇದಕ್ಕೆ ಉತ್ತರ ಕೊಡಿ. ಯಾವ ಯುದ್ಧ ಇತ್ತು ಅಂತ 3 ರೂಪಾಯಿ ಜಾಸ್ತಿ? ಅದನ್ನೇ ಅವ್ರು ಆವಾಗ ನಿಮ್ಗೆ ಎಕ್ಸ್ಪ್ಲೇಷನ್ ಕೊಟ್ರಲ್ಲ, ನಾವು ಯುದ್ಧ ಇಲ್ಲದೆ ಇರುವಾಗ 72 ರೂಪಾಯಿ ಮಾಡಿದ್ವಿ, ಡಬಲ್ ಮಾಡಿದ್ವಿ ಅಂತ. ಆ ರೀತಿ ನಾನು ಹೇಳಲ್ಲ. ಒಂದು ವಿಚಾರ ಹೇಳ್ತೀನಿ, ಬ್ಯಾರೆಲ್ಗೆ ಮೇಡಮ್ 2014 ಅಲ್ಲಿ ಬ್ಯಾರೆಲ್ಗೆ ಇದ್ದಿದ್ದು 120 ಹೇಳ್ತೀನಿ ಮೇಡಮ್, $120 ತಗೋಬೋದಿತ್ತು. ನಾನು ಚರ್ಚೆ ಮಾಡ್ತೀನಿ ಮೇಡಮ್, ಫರ್ಜಾನ್ ಅವರೇ, ನಾನು ಚರ್ಚೆ ಮಾಡ್ತೀನಿ. ಇದ್ದಿದ್ದಕ್ಕಂಗೆ ಹೋದ ವರ್ಷ 3 ರೂಪಾಯಿ ಪೆಟ್ರೋಲ್ ಮೇಲೆ ಜಾಸ್ತಿ ಮಾಡ್ತೀರಿ, ಅವಾಗ ಯಾವ ಯುದ್ಧದ ವಾತಾವರಣ? ಕೇಂದ್ರ ಸರ್ಕಾರ ಸಿಲಿಂಡರ್ ಬೆಲೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತಾ ಇದೆ, ಆಯ್ತು. ಇಲ್ಲಿ ದಿನ ಬೆಳಗಾದ್ರೆ ಹಾಲು ಮೊಸರು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದ್ ಸೆಕೆಂಡ್ ಹೇಳಿ, ಹಾಲು ಮತ್ತೆ ಮೊಸರು ರೇಟ್ ಜಾಸ್ತಿ ಮಾಡ್ತೀರಿ, ಅಕ್ಕಿ ಬೇಳೆ ರೇಟ್ ಜಾಸ್ತಿ ಮಾಡ್ತೀರಿ, ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡ್ತೀರಿ, ಸ್ಟಾಂಪ್ ಸೈಜ್ ಅಂದ್ರೆ ಏನು ಏನ್ ಕರಿತೀವಪ್ಪ ಅದಕ್ಕೆ ಮೇಡಮ್, ಅದ್ರ ಜೊತೆ ಸ್ಟಾಂಪ್ ಡ್ಯೂಟಿ ನಾನು ಇದೀನ್ ಕಣ್ರಿ ಕೇಳಕ್ಕೆ. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡ್ತೀರಿ. ಒಪ್ಪತ್ತು ಊಟಕ್ಕೆ ತಟ್ಟೆ ಕೈ ಹಾಕೋ ತುತ್ತಿಂದ ಹಿಡಿದು ನಾನೊಂದು ಸೈಟ್ ತಗೋಬೇಕು ಸಾಲ ಗಿಲ ಮಾಡ್ಕೊಂಡು ಎಲ್ಲದನ್ನು ನೀವು ಜಾಸ್ತಿ ಮಾಡ್ಕೊಂಡು ನೀವು ಕಂಟ್ರೋಲಿಗೆ ತಗೊಳ್ದೆ ಬರೀ ಕೇಂದ್ರದ ಮೇಲೆ ಬಟ್ ತೋರಿಸ್ತಿರಲ್ಲ, ಯಾಕೆ ನಿಮಗೆ ನೈತಿಕತೆ ಇಲ್ವಾ? ಖಂಡಿತವಾಗ್ಲೂ ಇದೆ ಮೇಡಮ್. ಹಾಲಿನ ಬೆಲೆ ನೀವೇನು ಹೇಳ್ತಾ ಇದ್ರೆ, ಹಾಲಿನ ಬೆಲೆ ನಾವು ತಗೊಳ್ತಾ ಇಲ್ಲ ಅಥವಾ ಸರ್ಕಾರ ತಗೊಳ್ತಾ ಇಲ್ಲ, ಯಾವುದೇ ಪ್ರಾಧಿಕಾರ ನೇರವಾಗಿ ಅದು ರೈತರಿಗೆ ಕೊಡುವಂತ. ಒಂದ್ ಸೆಕೆಂಡ್, ರೈತರಿಗೆ 3 ರೂಪಾಯಿ ಅಥವಾ 4 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ, ಇದ್ರ ಬಗ್ಗೆ ಮಾತಾಡ್ತೀನಿ. ರೈತರಿಗೆ ಹೋಗ್ತಾ ಇದೆಯಾ ಬೆಲೆ? ಹಾಲಿನ ಬೆಲೆ, ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿಸ್ಕೊಳ್ರಿ. ನಾನೊಬ್ಳು ರೈತರ ಮಗಳು, ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಅನ್ಕೊಂಡು 3 ರೂಪಾಯಿನೋ 4 ರೂಪಾಯಿನೋ ತಗೊಂಡು 50 ml 20 ml ಜಾಸ್ತಿ ಆಗ್ತಿವಿ ಅಂದ್ರಲ್ಲ, ಎಲ್ರಿ ಕೊಡ್ತಾ ಇದೀರಿ? ಹಾಲು ಕೊಡ್ತಾ ಇಲ್ಲ, ಈ ಕಡೆ ರೈತರು ಕಡಿಮೆ ಮಾಡಿಲ್ಲ. ಕರ್ನಾಟಕದಲ್ಲಿ ಹಾಲಿನ ಬೆಲೆ ಏನಿದೆಯಲ್ಲ ಅತ್ಯಂತ ಕಡಿಮೆ ಇರುವಂತದ್ದು. ಕರ್ನಾಟಕದಲ್ಲಿ ತಮಿಳುನಾಡಲ್ಲಿ ಉತ್ತರ ಅಲ್ಲ ಮೇಡಮ್. ನಾನು ಕರ್ನಾಟಕದಲ್ಲೇ 3 ರೂಪಾಯಿ ಜಾಸ್ತಿ ಇಸ್ಕೊಂಡ್ರಿ 20 ml ಗೆ. ಹಾಲಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಥವಾ ಯಾವುದೇ ಒಂದು ಸಂಸ್ಥೆಗಳು ವಸೂಲು ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಇಟ್ಕೊಳ್ಳೋದಕ್ಕೂ ನೇರವಾಗಿ ರೈತರಿಗೆ ಕೊಡೋದು. ನಮ್ಮನೇಲಿ 10-15 ಹಸು ಹಾಲು ಕರಿತೀವ್ರಿ. ನಾನ್ ಹೇಳ್ತೀನಿ ಇದ್ಮೇಲೆ ಉತ್ತರ ಕರೆಕ್ಟ್ ಆಗಿ ಕೊಡಿ, ಡೇಟಾ ಸರಿಯಾಗಿ ಕೊಡಿ. ಎಲ್ರಿ 20 ml ಅಥವಾ 50 ml ಹಾಲು ಜಾಸ್ತಿ ಎಲ್ರಿ ಕೊಡ್ತಾ ಇದೀರಿ? ಇವಾಗ 20 ml ರೈಟ್ ಕಡಿಮೆ ಮಾಡಿದ್ರು. ಏನ್ ಬೆಲೆ ಏರಿಕೆ ಆಗಿದೆ ಅಲ್ಲ, ರೈತರಿಗೆ ನೇರವಾಗಿ ನಾವು ಬೆಲೆ ಏರಿಕೆ ಯಾಕೆ ಮಾಡಿದ್ರಿ ಮೇಡಮ್? ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ಹಾಲು ಉತ್ಪಾದನೆ ಜಾಸ್ತಿ ಇದೆ ನಮ್ಮಲ್ಲಿ. ಹಾಗಾಗಿ 500 ml ಗೆ ಇನ್ನೊಂದು 20 ml 30 ml ಜಾಸ್ತಿ ಹಾಕ್ತಿವಿ, 3 ರೂಪಾಯಿ ಬರೆ ಹಾಕ್ತಿವಿ. ಹಾಕಿಸ್ಕೊಳ್ರಪ್ಪ ನೀವು ಅಂದ್ರಿ. ಎಲ್ಲಿ ತನಕ 20 ml 30 ml ಜಾಸ್ತಿ ಕೊಟ್ರಿ? ಆಯ್ತು, ಈಗ ಹಾಲು 500 ml ಸಿಗ್ತಾ ಇದೆ. ಆ 3 ರೂಪಾಯಿ ಜಾಸ್ತಿ ಇಸ್ಕೊಂಡ್ರಲ್ಲ, ವಾಪಸ್ ಕಡಿಮೆ ಮಾಡಿದ್ರ? ಯಾರ್ ಕಿವಿಗೆ ಹೂ ಮುಡಿಸ್ತಾ ಇದ್ದೀರಿ? 30 ml ವಿಚಾರ ಮಾತಾಡ್ತಾ ಇದ್ದೀರಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಹಳಷ್ಟು ಪ್ರಗತಿಯ ಯೋಜನೆಗಳು ಅವ್ರಿಗೆ ನೇರವಾಗಿ 1 ಲಕ್ಷ ಕೋಟಿ ನೀವು ಎಂಜಿನರೇಗಾ ತೆಗೆದು ಬರೆ ಹಾಕಿರೋದು 89,000 ಕೋಟಿ ಅನುದಾನ ಇದುವರೆಗೂ ಕೊಟ್ಟಿಲ್ಲ. ಯೋಜನೆಗಳಿಗೆ ಬಿಡಿಗಾಸು ಕೊಡ್ತಾ ಇಲ್ಲ ನೀವು.
ಬಿಡಿಗಾಸು. ನಿಜವಾಗ್ಲೂ ಬರೀ ಯಾವುದೇ ನೀವು ವಿಷಯ ಬಂದಾಗಿನಿಂದ ಗೊತ್ತಾಗಿಲ್ಲ. ಕೇಂದ್ರಕ್ಕೆ ಮೇಡಮ್, ಬೆಟ್ಟು ಇನ್ನೊಂದು ತೋರಿಸಿದ್ದು ಹೇಳ್ತಾ ಬಿಟ್ಟು ಇದ್ದೀನಿ. ಬೇರೆ ಏನೋ ಒಂದು ಕೆಲಸ ಮಾಡಿದೀರಾ? ಮೇಡಮ್, 26 ಸಾರ್ವಜನಿಕ ಉದ್ಯಮಗಳನ್ನು ಮುಚ್ಚಿ ಹಾಕಿದ್ದೀರಿ. ಇವಾಗ ಆಯಿಲ್ ಕಂಪನಿಗಳನ್ನು ನಮ್ದು ಏನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅದನ್ನು ಕೂಡ ನೀವು ಅಂದ್ರೆ ಮುಚ್ಚಿ ಹಾಕಿದ್ದಲ್ಲ. ಕೇಂದ್ರದವರು ಜಾಸ್ತಿ ಮಾಡಿದ್ದಾರೆ. ಇವಾಗ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದೆಯಲ್ಲ ಅದನ್ನು ಖಾಸಗಿಯವರಿಗೆ ಕೊಟ್ಬಿಟ್ಟಿದ್ದೀರಾ ಹೇಗೆ ಗುಟ್ಟಿನಲ್ಲಿ ಅಂತ ಕೇಳ್ತಾ ಕೇಂದ್ರ ಇರೋದು ನಾನು. ಸರ್ಕಾರದವರು ಅದನ್ನ ಎಂಬನಿವರೆಗೂ ಒತ್ತೆ ಇಟ್ಟಿದ್ದೀರಾ ಹೇಗೆ? ಉತ್ತರ ಕೊಡ್ತೀನಿ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ನಿಮ್ಗೂ ಬರುತ್ತೆ, ವ್ಯಾಟ್ ನೀವು ಕಡಿಮೆ ಮಾಡ್ಬೋದು. ನೀವ್ ಯಾಕ್ರಿ ಕಡಿಮೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಮೇಡಮ್ ರಾಜ್ಯದವರು? ಹೇಳ್ತೀನಿ ಮೇಡಮ್, ನನಗೆ ಉತ್ತರ ಕೊಡ್ಲಿಕ್ಕೆ ಬಿಡ್ಬೇಕು. ನೀವು ನನ್ನ ಮಾತ್ರ. ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ. ನಿಮ್ಮ ನೀವು- ಪ್ರಶ್ನೆಗೆ ನೀವು ಉತ್ತರ ಕೊಡೋದು. ಬೊಂಬೆ ಸುತ್ಕೊಂಡು ಇನ್ನೆಲ್ಲಿಂದ ಇಲ್ಲ, ಬರ್ತೀನಿ ಅಂದ್ರೆ ಆಗಲ್ಲ. ನೀವು ಆಯಿಲ್ ಪ್ರೈಸ್ ಬಗ್ಗೆ ಅಲ್ವಾ ಕೇಳ್ತಾ ಇರೋದು? ನಾನು ಹೇಳ್ತೀನಿ 2014ರಲ್ಲಿ ಕಂಪ್ಯಾರಿಸನ್ ಮಾಡಲೇಬೇಕು. ದಯವಿಟ್ಟು ಕನ್ಕ್ಲೂಷನ್ಗೆ ನೀವು Oil ban ಬಗ್ಗೆ $120 ಇದ್ದಾಗ ನಾವು ಕೊಡ್ತಾ ಇದ್ದಿದ್ದು ಪೆಟ್ರೋಲ್ 70 ರೂಪಾಯಿಗೆ, ಡೀಸೆಲ್ 55 ರೂಪಾಯಿ ಕೊಡ್ತಾ ಇದ್ವಿ. ಅದೇ ಇವರು $40 ರಷ್ಯಾದಿಂದ ಬರ್ತಾ ಇತ್ತು. ಆದ್ರೂ ಇಲ್ಲಿ ಪೆಟ್ರೋಲ್ ಡೀಸೆಲ್ 90 ರೂಪೀಸ್ಗೆ ಡೀಸೆಲ್ 90 ರೂಪೀಸ್ಗೆ ಮಾಹಿತಿ ಕೊರತೆ ಇದೆ ನಿಮಗೆ. ಮಾಹಿತಿ ಕೊರತೆ ಇದೆ. ಮಾಹಿತಿ ಕೊರತೆ ಇದೆ. ದಯವಿಟ್ಟು ವೀಕ್ಷಕರಿಗೆ ನೀವು ಅದನ್ನು ಕರೆಕ್ಟ್ ಹೇಳ್ಬೇಕು. ಮಾಹಿತಿ ಕೊರತೆ ಇದೆ. ಲಾಸ್ಟ್ ಇಯರ್ ಪೆಟ್ರೋಲ್ ನೀವು ಒಂದು ಗಂಡ್ಸ್ ಜಾಸ್ತಿ ಕಾರ್ ಡ್ರೈವ್ ಎಲ್ಲ ಮಾಡ್ತೀರಾ ಹೇಳಿ, ಪೆಟ್ರೋಲ್ ಡೀಸೆಲ್ಗೆ ಅಂದಾಜು ಹೇಳಿ ಸರ್, ಎಷ್ಟು ರೇಟ್ ಇತ್ತು ಸರ್? ಪೆಟ್ರೋಲ್ ಡೀಸೆಲ್ ಎಲ್ಲರಿಗೂ ಗೊತ್ತಿದ್ದೀರಿ. ನೀವೇನು ವಿಷಯಾಂತರ ಮಾಡಕ್ಕೆ ನಾನು ಹೇಳ್ತಿರೋದು ಇಷ್ಟೇ. ನೀವು ನೋಡಿ, ಆಯಿಲ್ ಬಾಂಡ್ ಬಗ್ಗೆ ಮಾತಾಡಿ. ಉತ್ತರ ಕೊಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಇದ್ರೆ ನಿಮ್ಮ ಟೈಮ್ ಬಂದ ಸರ್ ಇವಾಗ ಹೇಳಿ, ಲಾಸ್ಟ್ ಇಯರ್ ಅಥವಾ ಅದರ ಲಾಸ್ಟ್ 1-2 ಇಯರ್ ಹಿಂದೆ ನೀವು ಪೆಟ್ರೋಲ್ ಡೀಸೆಲ್ಗೆ ಎಷ್ಟು ಹಾಕಿಸ್ತಾ ಇದ್ರಿ ಸರ್ ಲೀಟರ್? ಫುಲ್ ಟ್ಯಾಂಕ್ ಹಾಕ್ಸ್ತಾ ಇದ್ವಿ 10 ಲೀಟರ್. ಅಲ್ಲ, ಲೀಟರ್ಗೆ ಎಷ್ಟು ಸರ್? ಲೀಟರ್ಗೆ 92-95. ಹೌದಲ್ವಾ? ಹಾಗಿದ್ದಾಗ ಇಷ್ಟೊಂದು ವೇರಿಯೇಷನ್ ಇದ್ದಾಗ ಅದರಲ್ಲಿ ಬಂದಂತಹ ಲಕ್ಷಾಂತರ ಕೋಟಿ ರೂಪಾಯಿ ಲಾಭ ಆಯಿಲ್ ಬಾಂಡ್ ಸಾಲ ಕಟ್ಟಿದ್ದೀರಲ್ಲ ನಾವು. ನೀವು ಮಾಡಿಟ್ಟಿರೋದು ಆಯಿಲ್ ಬಾಂಡ್ ಏನಾಯ್ತು? ಕೊಟ್ಟಿಲ್ಲ. ಆಯಿಲ್ ಬಾಂಡ್ ಎಷ್ಟು ಲಕ್ಷ ಕೋಟಿ ಕಟ್ಟಿದ್ದು? ನೀವು ಮನಮೋಹನ್ ಸಿಂಗ್ ಅವರು ಮಾಡಿರೋದು 10 ಲಕ್ಷ ಕೋಟಿ ಸತ್ಯ ಕಹಿ ಆಗುತ್ತಾ ನಿಮ್ಗೆ ಮಾತಾಡಿದ್ರೆ? ಅದ್ರ ಬಗ್ಗೆ ಮಾತಾಡಿ. ಸುಳ್ಳು ಅದು ಆಯಿಲ್ ಬಾಂಡ್ ಇರೋದು. ಆಯ್ತು, ಸುಳ್ಳು ಅಂತ ಹೇಳಿ ಹೋಗೋಣ. ಅಲ್ಲ, ಸಾಲ ಎಲ್ಲಿದೆ? 210 ಲಕ್ಷ ಸಾಲನೇ ಮಾಡಿಲ್ಲ. ನಾವು ಸಾಲ ಮಾಡ ಎಲ್ಲಾ ಸರ್ಕಾರಗಳು ಸಾಲ ಮಾಡಿದ್ದು ನಿಜ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದಿರಲ್ಲ ರೀ. ಇಲ್ಲಿ 8 ಲಕ್ಷ ಕೋಟಿ ಸಾಲಕ್ಕೆ ಏನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ? ಸಾಲದ ಬಗ್ಗೆ ಮಾತಾಡ್ತಿರಲ್ಲ. ಸಾಲ ಮಾಡಿದ್ದಾರೆ. ಸಾಲದ ಬಗ್ಗೆ 67 ವರ್ಷಗಳಲ್ಲಿ ಮಾಡಿರುವ ಸಾಲ ಸಾಲದ ಬಗ್ಗೆ ಮಾತಾಡೋದಾದ್ರೆ ನೀವು ಬೇರೆ ಸಾಲ ಮಾಡಿದೆ. ರಸ್ತೆಗಳು, ಏರ್ಪೋರ್ಟ್ಗಳು, ರೈಲ್ವೆಗಳು ಎಲ್ಲ ಇದೆ. ಇಲ್ಲಿ ಏರ್ಪೋರ್ಟ್ಗಳು, ಬಂದರುಗಳು ಎಲ್ಲವನ್ನು ಖಾಸಗಿಯವರಿಗೆ ಹೆಚ್ಚಾಡೋದು ಅರ್ಚಾಡೋದು ಯಾರಿಗಾದ್ರೂ ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಬಗ್ಗೆ ಹೇಳಿ. ಇಲ್ಲಿ ಕೇಂದ್ರ ಸರ್ಕಾರ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದೆ. ರಾಜ್ಯ ಸರ್ಕಾರದ ಬೊಕ್ಕಸ ತುಂಬಾ ಸುಭೀಕ್ಷವಾಗಿದ್ಯಾ? ಸಾಲನೇ ಇಲ್ವಾ? ನಮ್ಮ ತಲೆ ಮೇಲೆ ಎಷ್ಟು ಹೊರಿಸಿದಿರಿ ನೀವು ಸಾಲನ? ನಿಮ್ಮ ಗ್ಯಾರಂಟಿಗಳಿಗೋಸ್ಕರ, ನಿಮ್ಮ ಗೆಲುವಿಗೋಸ್ಕರ. ಮೇಡಮ್, ಗ್ಯಾರಂಟಿಗಳಿಗೋಸ್ಕರ ನಾವು ವೆಚ್ಚ ಮಾಡ್ತಾ ಇರುವಂತದ್ದು ವರ್ಷಕ್ಕೆ 53,000 ಕೋಟಿ ರೂಪಾಯಿ. ನಮ್ಮ ರಾಜ್ಯ ಸರ್ಕಾರದ ಸಾಲದ ಬಗ್ಗೆ ಗ್ಯಾರಂಟಿ ಅನ್ನಲ್ಲ. ಯಾಕೆ ಅಂತ ಹೇಳ್ತೀನಿ. 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಎಷ್ಟು ತಿಂಗಳಾಯ್ತ್ರಿ ಕೊಟ್ಟದೆ ನೀವು? ಅಮಾವಾಸ್ಯೆ ನೋಡಿ ಮೇಡಮ್, ನಾನು ಒಂದು ವಿಚಾರ ಹೇಳ್ತೀನಿ. ಗ್ಯಾರಂಟಿಗಳ ಬಗ್ಗೆ ಎಷ್ಟು ತುಚ್ಛವಾಗಿ ಮಾತಾಡಬೇಡಿ. ಯಾಕೆಂದ್ರೆ ಮಾತಾಡ್ತಿಲ್ಲ. 56,000 ಕೋಟಿ ಮರ್ಯಾದೆ ಲಬಲೋಬ ಅಂತ ನೀವು ಮಾತಾಡ್ತಾ ಇದೀರಿ, ಅವರು ಮಾತಾಡ್ತಾ ಇದ್ದಾರೆ. ಗ್ಯಾರಂಟಿಗಳು ನನ್ನದು ಅಂತ ಹೇಳ್ಕೊಳ್ಳೋದು ಯಾವಾಗ? ನನಗೆ ನೀವು ಹೇಳಿದಂತೆ ಅಥವಾ ನುಡಿದಂತೆ ನಡೆದಾಗ ತಿಂಗಳು ನನ್ನ ಕೈಗೆ ಸಿಕ್ಕಾಗ. ಸಿಗ್ತಾ ಇಲ್ಲ. ಕೇಳಿಸ್ಕೊಳ್ರಿ, ಪಡಿತಾರ ಸಿಗ್ತಾ ಇಲ್ಲ. ಸರ್ವರ್ ಪ್ರಾಬ್ಲಮ್ ಮತ್ತೊಂದು ಅನ್ಕೊಂಡು ಬೆಳಗ್ಗೆ ರೀಸನ್ಗೂ ನೀವೇ ಹೊಣೆ ಹಾಕ್ತೀರಿ. 2,000 ರೂಪಾಯಿ ಮಹಿಳೆಯರಿಗೆ ಹೋಗ್ತಾ ಇಲ್ಲ. 2,000 ರೂಪಾಯಿ ಸಿಗ್ತಾ ಇಲ್ಲ. ನಾನು ಅದನ್ನೇ ಹೇಳ್ತಿರುವಂತದ್ದು ಮೇಡಮ್. ನಿಮ್ಮ ಮಿನಿಸ್ಟ್ರಿಗೆ ಆಫೀಸರ್ಸ್ಗಳು ವಿಧಾನಸೌಧದಲ್ಲಿ ತಪ್ಪು ಡೇಟಾ ಕೊಡಂಗ್ ಮಾಡ್ತಾರೆ. ಯೋಜನೆಗಳು ಸರ್ಕಾರ ನಮ್ಮ ಜನರಿಗೆ ಸಿಗ್ತಾ ಇದೆಯಾ ಇಲ್ವಾ? ಏನ್ ಮಾತಾಡ್ತಿದ್ದಾರೆ ಅವ್ರಿಗೆ
ದಿನಕ್ಕೆ 3 ಹೊತ್ತು ಊಟ ಬೇಕು ನನ್ಗೆ, ನೀವು 3 ಹೊತ್ತು ಕೊಡ್ತೀನಿ ಅಂತ ಹೇಳಿ ನೀವು ಆತರ ನೀವು ಮಾತಿನಲ್ಲಿ ರೋಚಕತೆ ತರಿಸಬಹುದು ಮೇಡಮ್. ಗ್ಯಾರಂಟಿ ಯೋಜನೆಗಳನ್ನ ನಾವು ಜನರಿಗೆ ಕೊಡ್ತಾ ಇದೀವಿ. ಯಾವ ಕಾಲಕ್ಕೆ ಅಂದ್ರೆ ಕೊಡ್ತಾ ಇದೀವಿ, ಒಟ್ಟಿಗೆ 2 ತಿಂಗಳು ಒಟ್ಟಿಗಾಗಿ ಕೊಡ್ತಾ ಇದೀವಿ ಅಷ್ಟೇ ಅಲ್ರಿ. ಕಾಕಣ್ಣ ನಿಂಗೂ ಫ್ರೀ ಆ ಫ್ರೀ, ಈಗ ಪರಿಷ್ಕರಣೆ ಅಂತ ಹೋಗ್ತೀರಿ. ತಿಂಗಳು ಕೊಡ್ತೀವಿ ಅಂದ್ರೆ ಜನದವ್ರಲ್ವಾ, ಅದ್ರ ಪರವಾಗಿದ್ದವ್ರ ಈ ತರ ಡೇಟ್ ಸಮೇತ ಕೇಳ್ತಾ ಇದ್ದಾರೆ. ಡೇಟ್ ಹೆಚ್ಚು ಕಮ್ಮಿ ಆಗಿರ್ಬೋದು, ಕೊಡೋದೊಂಚೂರು ತಡ ಆಗಿರ್ಬೋದು, ಇವ್ರ ತರ ಸುಳ್ಳು ಹೇಳ್ತಾ ಇದೀವ. ಅಚ್ಚ ಮಾಡ್ತೀವಿ, ರೈತರ ಆದಾಯ ದ್ವಿಗುಣ ಮಾಡ್ತೀವಿ, ಅಷ್ಟು ದೊಡ್ಡ ಭರವಸೆಗಳನ್ನ ಕೇಳಿ ನಮಗೆ ಡೇಟ್ ಚೇಂಜ್ ಆಗಿದೆ ಅಂತ ಪ್ಲೀಸ್. ಫರ್ಜಾನ್ ಅವರೇ ಮತ್ತೆ ಕಾಂತಿ ಶೆಟ್ಟಿ ಅವರೇ, ದಯವಿಟ್ಟು ಇಬ್ರು ಕೇಳಿಸ್ಕೊಳ್ಳಿ. ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹೆಂಗಿದೆಯೋ ನನಗೆ ಗೊತ್ತಿಲ್ಲ. ನಾನೊಬ್ಬ ಮಧ್ಯಮ ವರ್ಗದವಳಾಗಿ ನನ್ನನ್ನೂ ಬೇಡ ರೀ, ನಮ್ಮನೆಗೆ ನಮಗೆ ಸಹಾಯಕ್ಕೆ ಅಂತ ಬರೋ ಅಡುಗೆ ಮಾಡುವ ಒಬ್ಬ ಹೆಣ್ಣುಮಗಳು ಕಣ್ಣೀರು ಹಾಕೊಂಡು ಹೇಳ್ತಾಳೆ 2,000 ರೂಪಾಯಿ ಸಿಗುತ್ತೆ ಅಂದ್ಕೊಂಡು ಆಕೆ ಎಷ್ಟೋ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾಳೆ, ಚೀಟಿ ಕಟ್ಕೊಂಡಿರ್ತಾಳೆ, ಸಿಗ್ತಾ ಇಲ್ಲ. ಈ ಕಡೆ ಇವ್ರು ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾರೆ. 3 ಒಪ್ಪತ್ತು ಅಥವಾ 3 ಮನೆ ಮುಸ್ರೆ ತಿಕ್ಕೋ ಹೆಣ್ಮಗಳು 15,000 ರಿಂದ 16,000 ರೂಪಾಯಿ ತಿಂಗಳಿಗೆ ದುಡಿಯೋದು ಹೆಚ್ಚು. ನೀವು 20 ರೂಪಾಯಿ 30 ರೂಪಾಯಿ ಅಂತ ಸಿಲಿಂಡರ್ ರೇಟ್ ಜಾಸ್ತಿ ಮಾಡ್ಕೊಂಡು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ಕೊಂಡು, ಬೆಳಗಾದ್ರೆ ಸಾಕು ಹಾಲು ರೇಟು ಅಥವಾ ಮೊಸರಿನ ರೇಟ್ ಜಾಸ್ತಿ ಮಾಡ್ಕೊಂಡು, ಈ ಕಡೆ ಅಕ್ಕಿ ಬೆಳೆ ರೇಟ್ ಜಾಸ್ತಿ ಮಾಡ್ಕೊಂಡು, ಇನ್ಯಾವ್ದಾದ್ರದ್ದು ಎಲ್ಲಾದ್ರೂ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಆಕೆ ಹೆಂಗ್ರಿ ನಿಭಾಯಿಸ್ತಾಳೆ? ಕೇಳಿಸ್ಕೊಳ್ಳಿ, ಇಲ್ಲಿ ನೀವುಗಳು ಇಲ್ಲಿ ಕುತ್ಕೊಂಡು ಅವ್ರು ಮಾಡಿಲ್ವಾ, ನಾವು ಮಾಡಿದ್ರೆ ಏನ್ ತಪ್ಪು, ಇವ್ರು ಮಾಡಿಲ್ವಾ ಅನ್ನೋದಕ್ಕೆ ಕೇಳಿಸ್ಕೊಳ್ಳಿ. ನಿಮಗೆ ಒಬ್ಬ ಕೆಳ ವರ್ಗದ ಅಥವಾ ಮಧ್ಯಮ ವರ್ಗದ ಹೆಣ್ಣು ಮಕ್ಳ ಅಥವಾ ಬಡ ಮಕ್ಳ ಪರಿಸ್ಥಿತಿ ಏನು ಅಂತ ಕೇಳಿಸ್ಕೊಳ್ಳೋ ಕೇಳಿಸ್ಕೊಂಡೆ ಮೇಡಮ್. ಗ್ಯಾರಂಟಿ ಯೋಜನೆ ನಾವು ಕೊಟ್ಟಿರೋದು ಕೊಡ್ತೀವಿ ಅಂದ್ಮೇಲೆ ಕೊಡ್ಬೇಕು, ಕಷ್ಟ ನೀವು ಕೊಡ್ಬೇಕು. ನೀವು ಕೊಟ್ಟವ್ರು ನೀವು ಬಿಜೆಪಿ ಅವರು ಕೇಳಿಸ್ಕೊಳ್ಳಿ, ಇಲ್ಲಿ ನೀವು ಪೆಟ್ರೋಲಿಗೆ 1 ರೂಪಾಯಿ ಜಾಸ್ತಿ ಮಾಡ್ತಿರೋ, ಸಿಲಿಂಡ್ರು 50 ರೂಪಾಯಿ ಜಾಸ್ತಿ ಮಾಡ್ತಿರೋ, ಒಂದೇ ಸಲ ಡಿಸೈಡ್ ಆಗ್ಬಿಡಿ. ನೀವು ದಿನ ತಿಗಣೆ ತರ ಹೀರ್ಬೇಡಿ. ನಮ್ಗೆ ಒಂದ್ಸಲ ನಿಮ್ಗೆ ಶಾಪ ಕೈ ಬಿಟ್ಬಿಡ್ತೀವಿ ಅತ್ಲಾಗ ದಿನ ಅಳಿಸ್ಬೇಡ್ರಿ. ಯಾಕ್ರಿ ಈ ರೀತಿಯಾಗಿ ಆಡ್ತಾ ಇದ್ದೀರಿ ಇಬ್ರು ಸೇರ್ಕೊಂಡು? ನಿಮ್ಮಿಂದ ಪರದಾಡ್ತಾ ಇರೋದು ಬಡ ಮಕ್ಕಳು, ಮಧ್ಯಮ ವರ್ಗದವರು. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ಚೂರಾದ್ರೂ ಉಸಿರಾಡ್ತಾ ಇದ್ದಾರೆ ಮೇಡಮ್. ಮಹಿಳೆಯರಿಗೆ 2,000 ರೂಪಾಯಿ ಬರ್ತಾ ಇದೆ, ಅಕ್ಕಿ ಬರ್ತಾ ಇದೆ, ಕರೆಂಟ್ ಫ್ರೀ ಕೊಡ್ತಾ ಇದೀವಿ, ಒಂಚೂರು ಸಾರಿಗೆ ಫ್ರೀ ಹೋಗ್ತಾ ಇದ್ದಾರೆ, ಚೂರು ಉಸಿರಾಡ್ತಾ ಇದ್ರೆ. ಯಾಕಂದ್ರೆ ಸಾರ್ವಜನಿಕ ಜೀವನದ ಅಪ್ಡೇಟ್ಸ್ ಮಹಿಳೆಯರು ಹೇಳೋದನ್ನ ಕೇಳಿಸ್ಕೊಂಡಿಲ್ವಾ? ಯಾರೊಬ್ರು ಮಾತಾಡೋದನ್ನ ಕೇಳಿಸ್ಕೊಂಡಿಲ್ವಾ? ಇವತ್ತು ಅಣ್ಣ ತಮ್ಮರು ಒಂದು 500 ರೂಪಾಯಿ ಕೇಳಿದ್ರು ಕೊಡ್ಲಾರ್ದ ಪರಿಸ್ಥಿತಿ ಇವ್ರು ಮಾಡಿರುವಂತ ಬೆಲೆ ಏರಿಕೆಯಿಂದ ಸರ್ಕಾರ ನಿಮ್ಗಳ ಮನೆಯಿಂದ ತಂದು ಕೊಡ್ತಾ ಇಲ್ಲ ರೀ. ನಾವು ಅತ್ಯಂತ ವಿನಯದಿಂದ ಹೇಳ್ತಾ ಇದೀವಿ. ಇಲ್ಲ ಮೇಡಮ್, ಇಲ್ಲ, ಅತ್ಯಂತ ವಿನಯದಿಂದಲೇ ಹೇಳ್ತಾ ಇದೀವಿ. ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇರುವ ದಿನಗಳಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಿಗೆ ಆಕ್ಸಿಜನ್ ತರ ಕೆಲಸ ಮಾಡ್ತಾ ಇದೀವಿ. ಅದಷ್ಟೇ ಅವ್ರಿಗೆ ಇಷ್ಟಾದ್ರೂ ಬಂದಿದೆಯಲ್ಲ ಪುಣ್ಯ ಅಂತ ಅನ್ಕೊಳ್ತಾ ಇದ್ದಾರೆ. ಅದನ್ನು ನಮ್ಮನ್ನ ಸಮಾನ ಪ್ಲಾಟ್ಫಾರ್ಮ್ ಅಲ್ಲಿ ಇರೋದನ್ನ ಧಿಕ್ಕರಿಸ್ತೀನಿ. ಒಲೆ ಹಚ್ಚಿ ಬೇಯಿಸಬೇಕಾಗಿರೋ ಸಿಲಿಂಡರ್ಗೆ ರೇಟ್ ಅವ್ರು ಜಾಸ್ತಿ ಮಾಡಿದ್ರೆ, ಒಲೆ ಮೇಲೆ ತಪ್ಪಲಿ ಇಟ್ಟು ಬೇಯಿಸೋ ಅಕ್ಕಿ ಕಾಳು ಬೇಳೆಕಾಳಿಂದ ಹಿಡಿದು ಕಾಫಿ ಟೀಗೆ ಬಳಸೋ ಹಾಲಿಂದ ಹಿಡಿದು ಎಲ್ಲದನ್ನು ನೀವು ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ. ನಾವು ಫ್ರೀ ಕೊಡ್ತಾ ಕೇಂದ್ರದಿಂದ ಬರೋ ಕರ್ನಾಟಕಕ್ಕೆ ಮಾತ್ರ ಕೊಡ್ತಾ ಇದ್ರಿ ನೀವು ಕೇಂದ್ರದಿಂದ? ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಕೊಡ್ತೀವಿ ನೀವು? ಒಂದ್ ಸೆಕೆಂಡ್ ಸಾಮಾನ್ಯರಿಗೂ ಅರ್ಥ ಆಗಲ್ವಾ ಈ ಲಾಜಿಕ್? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕಕ್ಕೆ ಅಕ್ಕಿ ಇವ್ರು ಕಳಿಸ್ತಾ ಇದ್ದಾರೆ ಅಂತ. ಬರೀ ಕಂಪ್ಲೇಂಟ್ ಮೇಲೆ ಟೈಮ್ ಗ್ಯಾರಂಟಿ ಬಗ್ಗೆ ಡೇಟ್ ಚೇಂಜ್ ನಾನು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಡೇಟ್ ಚೇಂಜ್ ಆಗಿರೋದು ಗ್ಯಾರಂಟಿ 53,000 ಕೋಟಿ ಜನರಿಗೆ ಸ್ವಲ್ಪ ಹೊತ್ತು ಸರ್ ಪ್ಲೀಸ್. ಅಷ್ಟೊತ್ತಿನ ಮಾತಾಡಿ ಒಂದ್ ಸೆಕೆಂಡ್. ಈ ಕಡೆ ನ್ಯೂ ಕನೆಕ್ಷನ್ ಸಿಗ್ತಾ ಇಲ್ಲ ಅಂತ ಗೋಳಾಡ್ತಾ ಇದ್ದಾರೆ, ರೇಟ್ ಜಾಸ್ತಿ ಆಗ್ತಾ ಇದೆ. ಯಾವಾಗ ಸಾಲ್ವ್ ಆಗ್ಬೋದು ಅಂದಾಜು ನಾವು ನೋಡೋದಾದ್ರೆ? ಇದು ಕೇಂದ್ರ ಸರ್ಕಾರದವರೇ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಯಾಕಂದ್ರೆ ನಾವು ಡಿಸ್ಟ್ರಿಬ್ಯೂಟರ್ಸ್ ಆಗಿರೋದ್ರಿಂದ ಅವರು ನಮಗೆ ಕನ್ಕರೆನ್ಸ್ ಕೊಡ್ತು ಅಂತಂದ್ರೆ ನಮ್ಮಲ್ಲಿ ಯಾವುದೇ ತರ ಇದಿಲ್ಲ. ಇವತ್ತಿಗೂ ಎಲ್ಲ ಏಜೆನ್ಸಿಗಳಲ್ಲಿ 400 ರಿಂದ 500 ಕನೆಕ್ಷನ್ ನ್ಯೂ ಕನೆಕ್ಷನ್ ಇಶ್ಯೂ ಮಾಡೋದಕ್ಕೆ ಪ್ರತಿಯೊಬ್ಬ ಕಸ್ಟಮರ್ ಆಫೀಸ್ಗಳಿಗೆ ಬಂದು ರಿಜಿಸ್ಟರ್ ಮಾಡಿಸಿದ್ದಾರೆ. ಒನ್ಸ್ ಈ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಆಯ್ತು ಗೋ ಹೆಡ್ ಅಂತ ಕೊಟ್ಟಾಗ ನಾವು ಕನೆಕ್ಷನ್ಸ್ ಇಶ್ಯೂ ಮಾಡ್ಬೋದು. ಮತ್ತು ಇನ್ನೊಂದು ತಾರತಮ್ಯ ಅದು ಇದು ಅಂತ ಹೇಳ್ತಿದ್ರಲ್ಲ, ಇವತ್ತು ಒಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ಡಿಸ್ಟ್ರಿಬ್ಯೂಟರ್ಶಿಪ್ಪಲ್ಲಿ ರೂರಲ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇದ್ದಾರೆ.
ಈಗ ಆರ್ಟಿಕಲ್ 14 ಪ್ರಕಾರ ಏನು ಹೇಳುತ್ತೆ, ಯಾವುದೇ ಒಬ್ಬ ಮನುಷ್ಯನಿಗೆ ಅಥವಾ ಯಾವುದೇ ಜಾತಿ ಭೇದ ಇಲ್ದಿರ ಎಲ್ಲರಿಗೂ ಒಂದು ಸಮಾನತೆ ಕೊಡಬೇಕಂತ ಇದೆ. ಆದರೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದರೆ ಅರ್ಬನ್ ಡಿಸ್ಟ್ರಿಬ್ಯೂಟರ್ಸ್ಗೆ 25 ಡೇಸು ಬುಕಿಂಗ್ ಪೀರಿಯಡ್ ಕೊಟ್ಟಿದೆ, ವೆರಾಸ್ ರೂರಲ್ ಡಿಸ್ಟ್ರಿಬ್ಯೂಟರ್ಸ್ಗೆ 45 ಡೇಸ್ ಬುಕಿಂಗ್ ಪೀರಿಯಡ್ ಕೊಟ್ಟಿದೆ. ಇದರಿಂದ ನಾವು ಡಿಸ್ಟ್ರಿಬ್ಯೂಟರ್ಸ್ ಫ್ರಂಟ್ ಫೇಸ್ ಆಗಿರೋದ್ರಿಂದ ರೂರಲ್ ಡಿಸ್ಟ್ರಿಬ್ಯೂಟರ್ಸ್ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಪ್ರತಿದಿನ ಗಲಾಟೆ ಆಗ್ತಿದೆ. ಮತ್ತು ನಾವು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಲೆಟರ್ಸ್ ನಿಯರ್ಲಿ ಒಂದು 500 ಲೆಟರ್ಗಳು ಬರೆದಿದ್ವಿ MOPNGಗೆ. ಇದುವರೆಗೂ ಒಂದು ಉತ್ತರ ಇಲ್ಲ. ದಯವಿಟ್ಟು ಸಮಾನತೆ ಕಾಪಾಡಿ, ಯಾಕಂದ್ರೆ 25 ಇದೆ, ಯಾಕಂದ್ರೆ ಅವರು ಮನುಷ್ಯರೇ. ಈಗ ಹಳ್ಳಿಯಲ್ಲಿ ಇರೋರು ಅವರು ಕೂಡ 25 ದಿನಕ್ಕೆ ಬುಕಿಂಗ್ ಮಾಡಿ ಸಿಲಿಂಡರ್ ತಗೊಳ್ಬೇಕು. ಆದ್ರೆ 45 ದಿನ ಮಾಡಿರೋದ್ರಿಂದ ಅವ್ರಿಗೂ ತುಂಬಾ ಕಷ್ಟ ಆಗ್ತದೆ. ಅವರಿಗೆ ಅವಕಾಶ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ತೀರಾ ಸಿಲಿಂಡರ್ ಖಾಲಿನೇ ಆಯ್ತು ಅಂದ್ರೆ ಒಲೆಗಿಲೆ ಹಚ್ಕೊಂಡು ಮಾಡ್ಕೊಳ್ಳೋ ವ್ಯವಸ್ಥೆ ಇಲ್ಲ ಮೇಡಮ್, ನಿಜವಾಗ್ಲೂ ಹೇಳ್ತೀನಿ, ನೀವು ರೂರಲ್ ಕಡೆ ಹೋದಾಗ ಎಲ್ಲರೂ ಇದಕ್ಕೆ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ. ಯಾರು ಕೂಡ ಈಗ ಫೈರ್ವುಡ್ ಅಲ್ಲಿ ಮಾಡಬೇಕು ಮತ್ತೆ ಇನ್ನೇನಕ್ಕೆ ಉಜ್ವಲ ಸ್ಕೀಮ್ ಬಿಟ್ಟಿದ್ದು ಯಾಕೆ ಬಿಟ್ರಿ ಅಲ್ವಾ? ಈಗ ಅಲ್ಲ ಉಜ್ವಲ ಸ್ಕೀಮ್ ಏನಕ್ಕೆ ಬಿಟ್ರಿ? ಉಜ್ವಲ ಸ್ಕೀಮ್ ಬಿಟ್ಟಿದ್ದು ಕ್ಲೀನರ್ ಫ್ಯೂಯಲ್ ಯೂಸ್ ಮಾಡಿ ಅಂತ ತಾನೇ ಬಿಟ್ಟಿರೋದು. ಮತ್ತೆ ಏನಕ್ಕೆ 45 ದಿನ ನಮ್ಮನೆ ಹೆಣ್ಮಕ್ಳು ಒಲೆ ಉರ್ವಿ ಸುಸ್ತಾಗದ್ ಬೇಡ. ಒಂದ್ ಸೆಕೆಂಡ್, ನಮ್ಮನೆ ಹೆಣ್ಮಕ್ಳು ಅಲ್ಲ ಸರ್, ನಮ್ಮನೆ ಹೆಣ್ಮಕ್ಳು ಒಲೆ ಉರ್ವಿ ಸುಸ್ತಾಗದ್ ಬೇಡ, ಎಲ್ರ ಮನೆಗೂ ಸಿಲಿಂಡರ್ ಹೋಗ್ಲಿ, ಅಚ್ಚೇ ದಿನ ಬರ್ಲಿ ಅಂತ ತಂದಿದ್ ಕಾನ್ಸೆಪ್ಟ್. ಈಗ ನೀವು ಅಗೇನು ಸಿಲಿಂಡರ್ ಬೇಡ, ಸ್ವಲ್ಪ ದಿನ ಒಲೆ ಬಳಸ್ಕೊಳ್ಳಿ, ಹಳ್ಳಿಯವ್ರು ಅಡ್ಜಸ್ಟ್ ಮಾಡ್ಕೊಬಿಡಿ ಅಂದ್ರೆ ನೀವು ಕುಣಿಯಕ್ಕಾಗತ್ತಾ? ನೀವು ಹೇಳ್ದಂಗೆ ಕುಣಿಯಕ್ಕಾಗತ್ತಾ? ಯಾಮಾರ್ಸೋದು ಕಾಂಗ್ರೆಸ್ ಕಡೆಯಿಂದ ಬಿಜೆಪಿ ಕಡೆಯಿಂದ ಇಲ್ಲ. ಇವಾಗ ತಾನೇ ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಹೇಳಿದ್ರು, ಡೇಟ್ ಚೇಂಜ್ ಮಾತ್ರ. ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ಅವರು ಯಾವತ್ತು 8 ನಿಮಿಷ ಮಾತಾಡಿ. ನೋಡಿ, ಅವರು ಒಂದು ಮಾತು ಹೇಳಿದ್ರು, ಡೇಟ್ ಚೇಂಜ್. ನೋಡಿ, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಗ್ಯಾರಂಟಿ ವಿರೋಧ ಇರಲಿಲ್ಲ. ನಾನು ಹೇಳ್ತಾ ಇರೋದು ಗ್ಯಾರಂಟಿಗಂತ ಒಂದು 56,000 ಕೋಟಿ ಎತ್ತಿಟ್ಟ ಮೇಲೆ ಆ ಟೈಮ್ಗೆ ಅದು ಕೊಟ್ಟಿಲ್ಲ. ಕಳೆದ ಬಾರಿ ನಾವು ಅನೇಕ ಬಾರಿ ಹೇಳೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉತ್ತರವನ್ನು ಕೊಟ್ಟಿಲ್ಲ. ಅವರು 5,000 ಕೋಟಿ ಕಳೆದ ವರ್ಷ ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಡಬೇಕಾಗಿರುವಂತಹ ದುಡ್ಡನ್ನ ಇವತ್ತಿನವರೆಗೂ 2 ತಿಂಗಳು ಆ ದುಡ್ಡು ಬಂದಿಲ್ಲ. ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ, ಈ ಆಡಿಟಿಂಗ್ ಕ್ಲೋಸ್ ಆಯ್ತು ಅಂತ ಗೊತ್ತಿಲ್ಲ, ಲೆಕ್ಕಪತ್ರ ಹೆಂಗಾಯ್ತು ಗೊತ್ತಿಲ್ಲ. ಕಾಂಗ್ರೆಸ್ ವಕ್ತಾರ ಪಾಪ ಡೇಟ್ ಚೇಂಜ್ ಅಂತ ಹೇಳ್ತಾರೆ. ಇದು ನಾನು 1 ವರ್ಷದ ಮೇಲೆ ನಾನು ಕೇಳ್ತಾ ಮಾಡಬಾರ್ದು ಅಂತಲೇ ನೋಡಿ. 1 ವರ್ಷದ ಮೇಲೆ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಿ, ಅವ್ರಿಗೆ ಪ್ರಶ್ನೆ ಹಾಕೋದು ಅದು ಉತ್ತರ ಅಲ್ಲ. ನೀವು ಕೇಳಿದಂತಹ ಪ್ರಶ್ನೆಗೆ ದಯವಿಟ್ಟು ಉತ್ತರ. ಹೌದು, ಅವ್ರೇನ್ ಮಾಡಿದ್ರು ಅಂತ ಕೇಳಕ್ ನಾನು ಕೂತಿದ್ದೀನಿ, ನಾನು ಅದಕ್ಕೆ ಉತ್ತರ ಕೊಡ್ಬೇಕು. ಡೇಟ್ ಚೇಂಜ್ ಅಂತ ಹೇಳಿ, ಹೌದು ಹೇಳ್ತೀನಿ, ಡೇಟ್ ಚೇಂಜ್ ಅಂತ ಹೇಳಿದ್ರಲ್ವಾ. ನೋಡಿ, ಅಚ್ಚೇ ದಿನ ಇದಾ ನೋಡಿ, ಗಳಿಗೆಗೊಂದು 4 ದಿನಕ್ಕೆ 4 ಸಲ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡೋದು, 20 ದಿನಕ್ಕೆ 30 ಸಲ ಗ್ಯಾಸ್ ರೇಟ್ ಜಾಸ್ತಿ ಮಾಡೋದು, ಇದಾ ಅಚ್ಚೇ ದಿನ? ಒಂದು ಮಾತಿಲ್ಲಿ ನಾನು ಹೇಳಲೇಬೇಕು, ತೈಲ ಬೆಲೆ ಏರಿಕೆ ಇಡೀ ಜಾಗತಿಕ ಮಟ್ಟದಲ್ಲಿ ಜಾಸ್ತಿ ಆದರೂ ಕೂಡ ಗೃಹ ಬಳಕೆಯ ಒಂದು ಏನು ಗ್ಯಾಸ್ ಇದೆ ಭಾರತದಲ್ಲಿ ವಿಶ್ವದಲ್ಲಿ ಅತ್ಯಂತ ಕಡಿಮೆ ಇರೋದು. ಕಂಪ್ಯಾರಿಸನ್ ಮಾಡಿದ್ರೆ ಈ ಒಂದು ಎಲ್ಲ ವಿಷಯ ಕುಡಿಸ್ತಾ ಇದ್ದೀರಾ, ನಾವು ಬರೀ ಒಂದು ಲೋಟದಲ್ಲಿ ಕೊಡ್ತಾ ಇದೀವಿ, ಕುಡೀರಿ ಅಂತೀರಾ ಜನಕ್ಕೆ? ಖಂಡಿತ ಅಲ್ಲ. ನೋಡಿ, ನಾನು ಹೇಳ್ತಿರೋದು ಈಗ ಜಾಗತಿಕ ಮಟ್ಟ, ನನಗೆ ಬೇರೆ ದೇಶದ ಹೌದು, ನಮ್ಮ ದೇಶದೇ ಮಾತಾಡೋಣ. ಇಷ್ಟೊತ್ತಿಂದ ಅವರು ಏನು ಮಾಡಿಲ್ಲ ಅಂತ ಹೇಳಿದ್ರಲ್ಲ, ನಾವೀಗ ಉಜ್ವಲ ಯೋಜನೆ ಬಗ್ಗೆ ಮಾತಾಡಿದ್ರಲ್ಲ, ಉಜ್ವಲ ಯೋಜನೆ ಫಲಾನುಭವಿಗಳು ಈಗಲೂ ಕೂಡ 642 ರೂಪಾಯಿಗೆ ಗ್ಯಾಸ್ ಸಿಗುತ್ತೆ. ಇಲ್ಲ ಅಂತ ಅವ್ರು ಇದಾರೆ ಇಲ್ಲಿ ಹೇಳಿ. ಈಗಲೂ ಕೂಡ ಉಜ್ವಲ ಯೋಜನೆ ಎಷ್ಟು ಕೋಟಿ ಜನ ಇಲ್ಲ, ಇದು ಅಚ್ಚೇ ದಿನ ಅಲ್ವಾ ಅವರಿಗೆ? ಕತೆ ನೋಡಿ, ಉಜ್ವಲ ಯೋಜನೆ ಯಾರಿಗೆ ಕೊಟ್ಟಿರೋದು? ತೀರಾ ಬಡವರಿಗೆ ಅಂತನಾ? ಹೌದು, ನಮಗೆ ಬೇಕಾಗಿರೋದು ಇವ್ರ ತರ ಕಾಕಾ ಪಾಟೀಲ್ಗೂ ಫ್ರೀ, ಇವ್ರಿಗೆ ಫ್ರೀ ಅಲ್ಲ. ನಮ್ಗೆ ಬೇಕಾಗಿರೋದು ಅಶಕ್ತರಿಗೆ ಫ್ರೀ, ಅವಶ್ಯಕತೆ ಇರೋರಿಗೆ ಫ್ರೀ. ಮಾತಾಡಕ್ ಬಿಡಿ. ಮಾತೆ ನಾನು ಕರೆಕ್ಟ್ ಆಗಿ ಅಂಕಿಅಂಶ ಕೊಡ್ತಾ ಇದ್ದೀನಿ. ನಾನು ಮಾತಾಡ್ತಿದ್ದೀನಿ. ಅಂಕಿಅಂಶ 642 ರೂಪಾಯಿ ಉಜ್ವಲ ಯೋಜನೆ ಅವರಿಗೆ ಈಗ ಆಗಿದೆ. ನಾನು ಮಾತಾಡಿ ತಪ್ಪಿದ್ರೆ ಅವ್ರು ಹೇಳ್ತಾರೆ. ನಾನು ಒಟ್ಟಾರೆಯಾಗಿ ನಾನು ಏನ್ ಮಾಡ್ತೇನೆ, ನಮ್ಮ ಕಡೆಯಿಂದ ಏನ್ ಕೊಡ್ತಾ ಇದ್ರೆ ಅದನ್ನ ಮಾತಾಡಕ್ಕೆ ಅವಕಾಶ ಕೊಡಿ. ಹೇಳಿ ಸರ್. 642 ರೂಪಾಯಿ ಉಜ್ವಲ ಯೋಜನೆ ಗ್ಯಾಸ್ ಸಿಗುತ್ತೆ. ಈಗಲೂ ಕೂಡ ಉಜ್ವಲ ಯೋಜನೆ ಕೊಟ್ಟಿರೋದು ನಾವು ಅಶಕ್ತರಿಗೆ, ಅವಶ್ಯಕತೆ ಇರೋರಿಗೆ, ಕೋಟ್ಯಾಂತರ ಜನರಿಗೆ. ಎಷ್ಟು ಕೋಟಿ ಅಂತಲೂ ಬೇಕಾದ್ರೂ ನಾನು ಹೇಳ್ತೀನಿ. ಆದ್ರೆ ಹೌದು, ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಕೇಂದ್ರವು ಇದಕ್ಕೆ ಉತ್ತರಿಸಬೇಕು. ನಾನು ಇಲ್ಲ ಅಂತ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ಈ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಲೇಬೇಕು. ಇವರು ಯುದ್ಧ ಇಲ್ಲದ ಸಮಯದಲ್ಲಿ ಕಳೆದ 3 ವರ್ಷದಲ್ಲಿ ಎಷ್ಟು ಬೆಲೆ ಏರಿಕೆ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಅಂದ್ರೆ ನೀವು ಮಾತಾಡ್ತಿದ್ದೀರಲ್ಲ. 71% ಮಾಡಿದ್ರೆ ಒಂದೊಂದು ಕಡೆ ನನಗೆ ನೀವು ಹೇಳಿದ್ದು ಡೇಟಾಗಳು ನಂಬ್ಕೊಂಡು ಜನ ಕೇಳೋ ಮೂರ್ಖ ಬುದ್ಧಿ ನನಗಿಲ್ಲ. ಡೇಟಾ ಕ್ಲಿಯರ್ ಆಗಿ ಹೇಳ್ಬಿಡಿ. ಈಗ ಜನಗಳಿಗೆ ಹೇಳಲೇಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಉಜ್ವಲ ಯೋಜನೆಯಲ್ಲಿ ಇದುವರೆಗೂ 10.58 crores ಕನೆಕ್ಷನ್ಸ್ ರಿಲೀಸ್ ಮಾಡಿದೀವಿ. ನೀವು ಹೇಳದಂಗೆ 300 ರೂಪಾಯಿ ಸಬ್ಸಿಡಿ ಬರುತ್ತೆ ವರ್ಷದಲ್ಲಿ. ಬರೀ 4 ಸಿಲಿಂಡರ್ ಮಾತ್ರ, ಅಂದ್ರೆ 3 4 12 1200 ರೂಪಾಯಿ ಮಾತ್ರನೇ ಅವರ ಅಕೌಂಟ್ಗೆ ಜಮೆ ಆಗುತ್ತೆ. ಬರೀ 4 ಸಿಲಿಂಡರ್, ಫಸ್ಟ್ 4 ಸಿಲಿಂಡರ್ಸ್ ತಗೊಂತಾರಲ್ಲ ಆ ಸಿಲಿಂಡರ್ಗೆ ಮಾತ್ರ ಸಬ್ಸಿಡಿ ಹೋಗುತ್ತೆ. ಮತ್ತೆ ಉಜ್ವಲ ಯೋಜನೆಯಲ್ಲಿ ಆಸ್ ಅ ಡಿಸ್ಟ್ರಿಬ್ಯೂಟರ್, ನಾನು ಉಜ್ವಲ ಕನೆಕ್ಷನ್ಸ್ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ, ಫ್ರೀ ಅಂತ ಬಿಟ್ರು.
ಅಲ್ವಾ? ಒಪ್ಕೊಂತೀರಾ ಫ್ರೀ ಅಂತ? ಉಳ್ದವ್ರು ಬಿಟ್ಬಿಡ್ರಿ ನೀವು, ಬಡವರಿಗೆ ಕನೆಕ್ಷನ್ ಫ್ರೀ ಅಂತ ಕೊಟ್ರಲ್ಲ, ದಯವಿಟ್ಟು ಆ ಕನೆಕ್ಷನ್ ಫ್ರೀ ಇರ್ಲಿಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಬರೀ ಸೆಕ್ಯೂರಿಟಿ ಡೆಪಾಸಿಟ್ 1600 ಪ್ಲಸ್ 150 ರೂಪೀಸ್, 1750 ರೂಪೀಸ್ ಮಾತ್ರನೇ ಕೊಟ್ಟಿದ್ದವ್ರು ಫ್ರೀ. ಒಂದ್ ನಿಮಿಷ ಹೇಳ್ತೀನಿ. ಸ್ಟವ್, ಸುರಕ್ಷಾ, DGCC ಬುಕ್ ಇವೆಲ್ಲ ಅಂದ್ರೆ ಫ್ರೀಯಾಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಏನು ಅಂತಂದ್ರೆ ಸಬ್ಸಿಡಿ ಬಂದಾಗ ಆ ಸ್ಟವ್ ಮತ್ತೆ ಸುರಕ್ಷಾ ಮತ್ತೆ ಬುಕ್ ಏನೇನು ಕೊಟ್ಟಿರ್ತೀವಿ ಅದನ್ನೆಲ್ಲ ರೀಇಂಬರ್ಸ್ಮೆಂಟ್ ಅಲ್ಲ, ಸಬ್ಸಿಡಿ ಏನ್ ಬರುತ್ತೆ ಅದರಿಂದ ತಗೊಂಡ್ಬಿಟ್ಟಿದ್ದಾರೆ. ಸೊ ಇಟ್ಸ್ ನಾಟ್ ಅ ಫ್ರೀ ಕನೆಕ್ಷನ್. ಫ್ರೀ ಕನೆಕ್ಷನ್ ಅಂದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ಮಾತ್ರ, ಸಿಲಿಂಡರ್ ಮತ್ತೆ ರೆಗ್ಯುಲೇಟರ್ ಕೊಟ್ಟಿದ್ದು ಮಾತ್ರನೇ ಸೆಕ್ಯೂರಿಟಿ ಡೆಪಾಸಿಟ್. ಸೆಕ್ಯೂರಿಟಿ ಡೆಪಾಸಿಟ್ ಇಲ್ಲದೆ ಫ್ರೀ ಕನೆಕ್ಷನ್ ಕೊಟ್ಟಿದ್ದು ಅದು ಎಲ್ಲೂ ತಪ್ಪು ಅಭಿಪ್ರಾಯ ಇಲ್ಲ. ಫ್ರೀ ಕನೆಕ್ಷನ್ ಕ್ಲಾರಿಟಿ ಕೊಟ್ಬಿಡ್ಲಿ ಪ್ಲೀಸ್. ಅಂದ್ರೆ ಟೋಟಲ್ ಫ್ರೀ ಕನೆಕ್ಷನ್ ಅಲ್ಲ ಅದು. ಅಂದ್ರೆ ಡೆಪಾಸಿಟ್ ಮಾತ್ರ ಫ್ರೀ ಇತ್ತು, ಇನ್ನು ಬೇರೆ ಸ್ಟವ್ ಏನೇನ್ ತಗೊಂಡಿದ್ದಾರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿರ್ಬೋದು ಆ ಸಮಸ್ಯೆ. ಇದೇ 1-1.5 ತಿಂಗಳ ಹಿಂದೆ ಮನೆ ಸಿಲಿಂಡರ್ ತಂದು ರೋಡ್ ತುಂಬಾ ನಿಂತ್ಕೊಳ್ಳೋರು, ಕ್ಯೂ ನಿಂತ್ಕೊಳ್ಳೋರು. ಯಾಕೆ ಡೊಮೆಸ್ಟಿಕ್ ಗೆ ಅಲ್ಲಿ ನೋಡಿದ್ರೆ ಏನು ಸಮಸ್ಯೆ ಇಲ್ಲ ಅಂತಾರೆ, ಬಟ್ ಇಲ್ಲಿ ಈ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ ಹೇಗೆ ಲೋಕಲ್ ನಲ್ಲಿ. ಆಮೇಲೆ ಈ ಕಮರ್ಷಿಯಲ್ ಪ್ಯಾನಿಕ್ ಎಲ್ಲಿ ಸಿಗ್ಲಿಲ್ಲ ಮೇಡಮ್. ನಾವು ಬುಕ್ ಮಾಡಿ ಕಾದಿದ್ದೀನಿ, ಪ್ಯಾನಿಕ್ ಮಾಡಿದ್ದಲ್ಲ ಕೇಳಿಸ್ಕೊಳ್ಳಿ. ಸಿಲಿಂಡರ್ ನಮ್ಮನೇಲಿ ಬುಕ್ ಮಾಡೋದು ನಾನೇ, ನಾನು ಏನ್ ಗೊತ್ತಾ ಎಷ್ಟೆಷ್ಟು ಸ್ಟಾಕ್ ಇಟ್ಕೊಂಡಿದ್ದಾರೆ ಕೇಳಿಸ್ಕೊಳ್ಳಿ. ನಾನು ಕಾದಿದ್ದೀನಿ. ಪ್ಯಾನಿಕ್ ಯಾರು? ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರು ಇನ್ನುಳಿದವ್ರ ಮನೆಗೆ ತಗೊಂಡೋಗಿ ಇಟ್ಕೊಂಡ್ರ? ಇದ್ರ ಬಗ್ಗೆ ಅನೇಕ ಕೇಳಿಸ್ಕೊಳ್ಳಿ. ಪ್ಯಾನಿಕ್ ಬುಕಿಂಗ್ ಅಂತೀವಿ ಅಂದ್ರೆ ನಾವು ಸರಿ ಸುಮ್ಮನೆ ಆಯ್ತು ಉತ್ತರ ಕೊಡ್ಲಿ. ಅವರು ಮೇಡಮ್ ಹೇಳ್ತಾ ಇರೋ ಒಂದು 10 days ಕಾದ್ರೆ, ಹೌದು 10 days ಕಾಯ್ಬೇಕಾಯ್ತು. ಯಾಕೆ ಅಂತಂದ್ರೆ ಸಪ್ಲೈ ಕೂಡ ಆವಾಗ ಕಮ್ಮಿ ಅಂತ ಹೇಳಲ್ಲ, ಇತ್ತು ಸಪ್ಲೈಸ್ ಇತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಪ್ಯಾನಿಕ್ ಬುಕಿಂಗ್ ಅಂತ ಆಯ್ತು. ನಮ್ಮಲ್ಲಿ ಯಾವಾಗಲೂ ಒಂದು 500 ಬುಕಿಂಗ್ಸ್ ಆಗ್ತಿದೆ ಅಂತಂದಾಗ ಕ್ರೈಸಿಸ್ ಬಂದಾಗ 3,000-3,500 ಬುಕಿಂಗ್ ಬಂದ್ಬಿಡ್ತು. ಅಂದ್ರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದ್ದಿದ್ದು ಬರೀ ಒಂದು 300-400 ಕೊಡೋ ಮಾತ್ರನೇ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದ್ದಿದ್ದು. ಒಂದೇ ಸಲ ಅಷ್ಟು ಪ್ಯಾನಿಕ್ ಬುಕಿಂಗ್ ಬಂದಾಗ ಅದು ಕಾಲಕ್ರಮೇಣ ಒಂದು 4-5 days ಹಾಗೆ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಡಿಲೇ ಆಯ್ತು ಹೊರತು. ಆಮೇಲೆ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಕಮರ್ಷಿಯಲ್ ಬಳಕೆ ಮಾಡ್ಕೊಂಡಿರೋದನ್ನು ಎಕ್ಸಾಂಪಲ್ ನಾವು ನೋಡಿದ್ವಿ. ಆ ಟೈಮ್ನಲ್ಲಿ ಕಮರ್ಷಿಯಲ್ ಯಾವಾಗ ಸಿಗ್ತಾ ಇರಲಿಲ್ವ, ಹೋಟೆಲಿಗೆ ಬಳಸ್ಕೊಳ್ಳೋರು, ಬೇರೆ ಕಡೆಗೆ ಬಳಸ್ಕೊಳ್ಳೋರು, ಅದು ತೀರಾ ಕಮ್ಮಿ. ಯಾಕಂದ್ರೆ OTP ಸಿಸ್ಟಮ್ ಅಂತ ಬಂದಿದೆ. ಅಂದ್ರೆ ಒಂದು ಸಿಲಿಂಡರ್ ಬುಕ್ ಮಾಡಿದಾಗ ನಂಬರ್ ಬರುತ್ತೆ, ನಾನು ಹೇಳ್ಬೇಕು. ಆ OTP ಸಿಲಿಂಡರ್ ಡೆಲಿವರಿ ಆದಾಗ OTP ಕೊಡ್ಲೇಬೇಕಾಗಿತ್ತು. ಕೆಲವರು ಏನ್ ಮಾಡೋರು, ಕಸ್ಟಮರ್ಸೇ ಹೋಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಅವರು ಅಂದ್ರೆ ಚಿಕ್ಕ ಹೋಟೆಲ್ಗಳು ಇರುತ್ತಾ ಅವರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಬಾರ್ದು. ಸರ್ ನೀವು ಕಡಿಮೆ ಅಂದಿದ್ದಕ್ಕೆ ಇದೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಾವು ಒಂದು ರಿಯಾಲಿಟಿ ಚೆಕ್ ನಾನೇ ಖುದ್ದಾಗಿ ಹೋಗಿ ಮಾಡಿದ್ದೆ. ಈ ಬೀದಿ ಬದಿ ದೊಡ್ಡ ಹೋಟೆಲ್ ಅವ್ರ ಕತೆ ಗೊತ್ತಿಲ್ಲ, ಬೀದಿ ಬದಿ ವ್ಯಾಪಾರ ಮಾಡೋ ಹೋಟೆಲ್ ಅವ್ರ ಕತೆ ನಾವು ಹೋಗಿ ಕೇಳಿ, ನಮಗೆ ಈ ಥರ ಸಿಲಿಂಡರ್ ಬೇಕು ಅಡ್ಜಸ್ಟ್ ಮಾಡ್ಕೊಡ್ತೀರಾ ಅಂದರೆ ಕಮಿಷನ್ ಅವರಿಗೆ 200 ರೂಪಾಯಿ ಕೊಡ್ಬೇಕಂತೆ. ಆ್ಯಂಡ್ 800 ರೂಪಾಯಿನೋ 850 ರೂಪಾಯಿ ಇದ್ದಿದ್ದು ಸಿಲಿಂಡರು 1,25,000 2,500 ತನಕ ಆಗುತ್ತೆ. ನೀವು ಯಾವ್ದು ಕೊಡಿಸ್ತೀರಿ, ಇಂಡಿಯನ್ ಭಾರತ, ನೀವು ಯಾವ್ದು ಬೇಕು ಹೇಳಿ, ಸಿಲಿಂಡರ್ ಯಾವ್ದಿದೆ ತಗೊಬನ್ನಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಹೋಟೆಲ್ ಅಂದ್ರೆ ಈ ಬೀದಿ ಬದಿ ವ್ಯಾಪಾರಿಗಳು ಹೇಳೋರು, ಅವ್ರಿಗೆ ಅಷ್ಟೊಂದು ಸಲೀಸಾಗಿ ಸಿಗ್ತಾ ಇತ್ತು. ಹೆಂಗೆ ಸಲೀಸ್ ಅಂದ್ರೆ ಅವ್ರದ್ದು ಒಂದು ಕನೆಕ್ಷನ್ ರಿಯಾಲಿಟಿ ಚೆಕ್ ಮಾಡಿದ್ರೆ ಶಾಕ್ ಆಗಿತ್ತು ನನ್ಗೆ ಅವಾಗ. ಈಗ ಕಸ್ಟಮರ್ಸ್ ಸಿಲಿಂಡರ್ ಗ್ಯಾಸ್ ಕನೆಕ್ಷನ್ಸ್ ಇದ್ದಾಗ ಅವ್ರುಗಳು ಮಾರ್ಕೊಂತ ಇದ್ರು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾವು ಗ್ಯಾಸ್ ಏಜೆನ್ಸಿಗಳು ಆ ಇದರಲ್ಲಿ ಇಂಡಲ್ಜ್ ಆಗಿರ್ಲಿಲ್ಲ. ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ಕೆಲವು ಕಸ್ಟಮರ್ಸ್ ದೇವರ್ ಇಂಡಲ್ಜ್ಡ್ ಇನ್ ದಟ್ ಕೈಂಡ್ ಆಫ್ ಇದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಮ್ಮ CM ಅವರ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಒಂದು ಅವಕಾಶ ಕೊಡ್ಬೇಕು ನಾನು. ಇವತ್ತು ನಮ್ಮ ಮಾನ್ಯ ಸಿದ್ದರಾಮಯ್ಯ ಇರುವಾಗ ವಿತ್ತೀಯ ಕೊರತೆ ಬಜೆಟ್ ಮಂಡಿಸಿ ನಾವು ಅನೇಕ ಬಾರಿ ಮಾತಾಡಿದ್ರು. ಇತ್ತೀಚೆಗೆ ಹೊಸದಾಗಿ CM ಆದಂತ DK ಶಿವಕುಮಾರ್ ಅವರು ಒಂದು ಕಡೆ ಅವರು ಫಸ್ಟ್ ಪ್ರೆಸ್ಸಲ್ಲಿ ಹೇಳ್ತಾರೆ, ಅನೇಕ ಒಂದು ಯುವಕರಿಗೆ ಏನೇನು ಎಲ್ಲ ಘೋಷಣೆ ಮಾಡ್ತಾರೆ. ಒಂದು ಸರಿ ಸುಮಾರು ಒಂದು 40,000 ಕೋಟಿ ತನಕ, 38,000-40,000 ಕೋಟಿ. ನಾನು ಅವರಿಗೆ ಈ ವಾಹಿನಿ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ, ಆ ಘೋಷಣೆಗಳು ಅಧಿಕೃತವಾದ ಸುತ್ತೋಲೆಯಾಗಿ ಆದ್ರೆ ಪರವಾಗಿಲ್ಲ, ಅಥವಾ ಹೇಗ್ ಮಾಡ್ತಾರೆ, ಮೊದಲೇ ವಿತ್ತೀಯ ಬಜೆಟ್ ಮಾಡಿದ್ದಾರೆ ಅದನ್ನ, ಅಥವಾ ಇವರು ಹೊಸದಾಗಿ ಮೊದಲಿನ ಬಜೆಟ್ ಅನ್ನ ಫರ್ಗೋ ಮಾಡ್ಬಿಟ್ಟು ಇವರೇನಾದ್ರೂ ಹೊಸದಾಗಿ ಬಜೆಟ್ ಅನ್ನ ಮಂಡಿಸ್ತಾರ? ಈ ವಿತ್ತೀಯ ಕೊರತೆಯ ಬಜೆಟ್ ಇರುವಾಗ 40,000 ಕೋಟಿ ಇದು ಘೋಷಣೆಯಾಗಿ ಉಳಿಯುತ್ತಾ? ಈ ಒಂದು ವಾಹಿನಿ ಮುಖಾಂತರ ನಾನು ಹೇಳಲೇಬೇಕಿದ್ದೇನೆ. ಯಾಕಂದ್ರೆ ಮತ್ತೊಮ್ಮೆ ಜನರಿಗೆ ಈ ಘೋಷಣೆಗಳು ಪೇಪರ್ ಅಲ್ಲಿ ಇರುವ ತರ ಎಲ್ಲಿಂದ ತರ್ತೀರಿ? 40,000 ಕೋಟಿ ಇವಾಗ ಘೋಷಣೆ ಮಾಡ್ತಾರೆ, ಅದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಿ, ಅದಕ್ಕೆ ತಕ್ಕದಾದಂತ ವ್ಯವಸ್ಥೆಯನ್ನು ಮಾಡ್ತೀವಿ. ದೇಶದ ಮೇಲೆ ಅವ್ರಿಗೆ ಹೇಳಿದ್ದು ಸಲಹೆಗಾರರಿಲ್ವಾ, ನಮ್ಮಲ್ಲಿ ಟೀಮ್ ಇಲ್ವಾ, ಹೇಳ್ತಾರ. ನೆಕ್ಸ್ಟ್ ಹೇಳ್ತಾರೆ, ನೆಕ್ಸ್ಟ್ ಮೀಟಿಂಗ್ ಮಾಡ್ತಾರೆ. ಬಜೆಟ್ 3 ವರ್ಷದಲ್ಲಿ
ಕ್ಯಾಬಿನೆಟ್ ಅಲ್ಲಿ ಮತ್ತೆ ಬರುತ್ತೆ. ರಾಜಸ್ವ ಕೊರತೆಯ ಬಜೆಟ್ ಮಂಡಿಸಿದ್ರೆ ಇವತ್ತು ಹೋಗಿ ಹೇಳ್ಬೇಕು ಅಂದ್ರೆ ಅವ್ರ ಮನೆ ಹತ್ರ ಹೋಗಿ ಕೇಳ್ಬೇಕು ನೀವು. ನಾನೊಬ್ಬ ರಾಜ್ಯದ Cabinet ಅಲ್ಲಿ ಪ್ರಜೆ ಬರಲ್ವಾ ಇನ್ನು? ನಾನೊಬ್ಬ ರಾಜ್ಯದ ನಾಗರಿಕಳಾಗಿ ಕೇಳೋ ಪ್ರಶ್ನೆ, ಈ ಕಡೆ ಸಿಲಿಂಡ್ರು ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಾ ಇದೆ, ಅವ್ರನ್ನ ಪ್ರಶ್ನೆ ಕೇಳ್ತೀನಿ. ಹಾಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಮೊಸರು ರೇಟ್ ಜಾಸ್ತಿ ಆಗ್ತಾ ಇದೆ, ಅಕ್ಕಿ ಬೇಳೆ ರೇಟ್ ಜಾಸ್ತಿ ಆಗ್ತಾ ಇದೆ, ಉಳಿದಿರೋ ಎಲ್ಲ ರೇಟು ಜಾಸ್ತಿ ಆಗ್ತಾ ಇದೆ. ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ, ದಯವಿಟ್ಟು ಅವ್ರನ್ನ ಕೇಳಿದಾಗ ಅವ್ರು ಉತ್ತರ ಕೊಡ್ತಾರೆ, ನೀವು ಉತ್ತರ ಕೊಡಿ. ಈ ಕಡೆ ಸೈಟ್ ತಗೋಬೇಕು, ನೀವು ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡ್ತೀರಿ, ಮತ್ತೊಂದು ಕಡೆ ಹೋಗಿ ಸ್ಟ್ಯಾಂಪ್ ಡ್ಯೂಟಿ ರೇಟ್ ಜಾಸ್ತಿ ಮಾಡ್ತೀರಿ, ದಿನ ಬೆಳಗಾದ್ರೆ ಊಟ ಮಾಡೋ ತಟ್ಟೆಯಿಂದ ಹಿಡಿದು ಎಲ್ಲದನ್ನು ರೇಟ್ ಜಾಸ್ತಿ ಮಾಡ್ತಾರೆ. ಮೇಡಮ್, ಬೆಲೆ ಏರಿಕೆ ನಿಯಂತ್ರಣದ ಮೇಜರ್ ಪೋರ್ಷನ್ ಇರುವಂತದ್ದು ಕೇಂದ್ರ ಸರ್ಕಾರ. ನಿಮ್ಮದೇನ್ ಸರ್ಕಾರದಲ್ಲಿ ನಾವಿರೋದು, ನಮ್ಮದೇನು ಪಾತ್ರ ಅಂದ್ರೆ ಒಕ್ಕೂಟ ಸರ್ಕಾರದ ಅಂಗ ರಾಜ್ಯ. ನಿಮ್ಮ ಅನುಕೂಲ ತಕ್ಕಂಗೆ ಲೆಕ್ಕ ಕೊಡ್ಬಿಡಿ. ಒಕ್ಕೂಟ ಸರ್ಕಾರ ನಿಮಗೆ ಬೇಕಾದಾಗ ಇಲ್ದೆಲ್ಲ ಇದ್ದಾಗ ಅವ್ರು ಅದ್ ಕೊಟ್ಟಿಲ್ಲ, ಟ್ಯಾಕ್ಸ್ ಕೊಟ್ಟಿಲ್ಲ ಅಂತೀರಾ? ನಿಮಗೆ ಬೇಕಾದಂಗೆ ಕೇಳ್ಬೇಡಿ. ಎಷ್ಟು ಹೋಗ್ತದೆ? 25% ಆಫ್ ದಿ ಟ್ಯಾಕ್ಸ್ ನಿಮಗೆ ಎಷ್ಟು ಬರ್ತಾ ಇದೆ? ಎಷ್ಟು ಬರ್ತಾ ಇದೆ ನಿಮಗೆ ವಾಪಸ್? ನಮ್ ಎಷ್ಟು ಬರ್ತಾ ಇದೆ? ಡೇಟಾ ಗೊತ್ತಿಲ್ವಾ? ನಿಮ್ ಡೇಟಾ ಇಲ್ಲ, ನಮಗೆ 3 ಹಣಕಾಸು ಆಯೋಗದ್ದು ಗೊತ್ತು. ನೀವು ಏನ್ 3 ಹಣಕಾಸು ಎಷ್ಟು ಬರ್ಬೇಕು ನಿಮಗೆ? ಎಷ್ಟು ಬರ್ಬೇಕು? ಎಷ್ಟು ಬರ್ತಾ ಇಲ್ಲ? ಮೇಡಮ್, ನಮ್ ಎಷ್ಟು ಬರ್ಬೇಕು ಎಷ್ಟು ಬರ್ತಾ ಇಲ್ಲ? ನಾವು Okay, numbers data ಗೊತ್ತಿಲ್ಲ ಅಂದ್ರೆ ನಮಗೆ ನಾನು ಗೊತ್ತು lock ಮೇಡಮ್, ನಮ್ಮ ಮಾಡಲ್ಲ. ರಾಜ್ಯಕ್ಕೆ Honorary ಬರ್ತಾ ಇರುವಂತದ್ದು 17 ಪೈಸೆ. ಯುಪಿಗೆ ಬಿಹಾರಗಳಿಗೆ 300 ಪೈಸೆ ಎಷ್ಟು ಹೋಗ್ತಾ ಇದೆ? 1 ರೂಪಾಯಿ ನಮ್ಮ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಹೇಳಿರುವಂತದ್ದು. ಮಾತಾಡಬೇಡಿ. ನಮ್ಗೆ ಬರ್ತಾ ಇರುವಂತದ್ದು ಎಷ್ಟು ಮೇಡಮ್? 1 ರೂಪಾಯಿ ಕೊಟ್ಟರೆ ನಮ್ಗೆ ಎಷ್ಟು ಪೈಸೆ ಬರ್ತಾ ಇದೆ ಕರ್ನಾಟಕಕ್ಕೆ? ರಾಜೀವ್ ಅವರು ಕೇಳ್ತಾ ಇದ್ರು 15 ರೂಪಾಯಿ ಸಿಗ್ತಾ ಇದೆ ರೈತರಿಗೆ, 100 ರೂಪಾಯಿ ಕೊಟ್ಟರೆ ಬಿಜೆಪಿ ವಕ್ತಾರು ಕೊಡ್ಬೇಕಾಗಿರೋ ಉತ್ತರ ಅವ್ರಿಗೆ ಕೊಡಕ್ ಬರ್ತಿದ್ಯೋ ಇಲ್ವೋ? ನಾನು ಉತ್ತರ ಕೊಡ್ತೀನಿ. ಎಷ್ಟು ಬರ್ತಾ ಇದೆ ನಮಗೆ ವಾಪಸ್ ಅಂದ್ರಲ್ಲ, ನೀವ್ ಹೋಗಿ ಎಷ್ಟು ಸಲ ಕೇಳಿದಿರ್ರಿ? ಜಿಎಸ್ಟಿ ಕೌನ್ಸಿಲ್ ಸಭೆಗೆ ಕೇಳಿಸ್ಕೊಳ್ರಿ. ಇಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆಗೆ ನಿಮ್ಮ ಹಳೆ ಸಿಎಂ ಎಷ್ಟು ಸಲ ಹೋಗಿದಾರ್ರಿ? ಎಷ್ಟು ಸಲ ಕೇಳಿದ್ದಾರೆ? ಹೋಗಿದ್ದಾರೆ. ಕೃಷ್ಣ ಬಾರೆಗೂ ಹೋಗಿಲ್ವಾ? ಸಿದ್ದರಾಮಯ್ಯ ಸರ್ ಹೋಗಿ ಎಷ್ಟು ಸಲ ಮನವಿ ಮಾಡಿದ್ರು ಮೇಡಮ್? ಬರ ಪರಿಹಾರದ ಕೂಡ ನಾವು ಮಾಹಿತಿ ಕೊರತೆ ನಿಜವಾಗಿಯೂ ಇದೆ. ಈಗ ಹೇಳ್ತಾ ಇದ್ದೀನಿ, ಬರ ಪರಿಹಾರಕ್ಕೆ ಫರ್ಜಾನ್ ಅವರೇ, ಒಂದು ಮೀಟಿಂಗ್ ಇದೆ ಅಂದಾಗ ನನ್ನ ಪೊಸಿಷನ್ ಏನಿದೆ, ನಾನೇ ಹೋಗಿ ಆ ಮೀಟಿಂಗ್ ಅಟೆಂಡ್ ಮಾಡ್ಬೇಕು. ನನ್ನ ಡ್ರೈವರ್ ಕಳಿಸ್ತೀನಿ, ಮೀಟಿಂಗ್ ಅಟೆಂಡ್ ಮಾಡ್ಕೊ ಬರ್ತಾರೆ ಅಂದ್ರೆ ಮಕ್ಕ ಕೊಡ್ ಕಳಿಸ್ತಾರೆ, ಉತ್ತರ ಕೊಡಲ್ಲ. ಏನು ತೊಂದರೆ ಇಲ್ಲ. ಸಿದ್ದರಾಮಯ್ಯ ಅವ್ರು ಹೋಗ್ಬೇಕಿತ್ತ ಇನ್ಯಾರು ಕೇಳಿಸ್ಕೊಳ್ರಿ. ನನ್ನ ಉದಾಹರಣೆನೇ ನೀವ್ ಹೆಂಗೆಂಗೋ ಅರ್ಥೈಸ್ಕೊಳ್ತೀರಂದ್ರೆ ನಂದು ತಪ್ಪಲ್ಲ, ನಿಮ್ಮ ಪ್ರಾಬ್ಲಮ್ ಅದು. ನೀವ್ ಅರ್ಥ ಮಾಡ್ಕೊಳ್ತಾ ಇರೋದು. ಪಕ್ಕದ ರಾಜ್ಯದ ಸ್ಟಾಲಿನ್ ಹೋಗ್ತಾರೆ, ನಮ್ಮ ರಾಜ್ಯದ ಸಿಎಂ ಆಗಿದ್ದವ್ರಿಗೆ ಏನ್ರಿ ಕೊರತೆ ಇತ್ತು ಹೋಗಕ್ಕೆ? ಉತ್ತರ ಪ್ರದೇಶದವ್ರು ಹೋಗ್ತಾರೆ ಸಿಎಂ, ನಮ್ಮವ್ರಿಗೆ ಏನ್ರಿ ಸಮಸ್ಯೆ ಇತ್ತು? ತಡೀರಿ, ನಮಗ್ ಬರ್ಬೇಕಾಗಿತ್ತು ಬರ್ಲಿಲ್ಲ, ಬರ್ಬೇಕಾಗಿತ್ತು ಬರ್ಲಿಲ್ಲ, ಹೋಗ್ ಕೇಳ್ರಿ ಕೊಡ್ತಾರೆ. ಹೋಗ್ದಲ್ಲ ಇಲ್ಲೇ ಕುತ್ಕೊಂಡು ಬರ್ಬೇಕಾಗಿತ್ತು ಬರ್ಲಿಲ್ಲ. ಆಯ್ತು, ಹೋಗಿ ಕೇಳಿದ್ರೆ ಕೊಡ್ತಾರಲ್ಲ. ಬರ ಪರಿಹಾರ ನಿಧಿ ನಾವು ಕೇಳಿದ್ವಲ್ಲ, ಕೇಳಿ 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 ಸುಪ್ರೀಂ ಕೋರ್ಟ್ ಹೋಗಿ ಮತ್ತೆ 3,000 ಕೋಟಿ ರೂಪಾಯಿ ಉತ್ತರ ಇಲ್ಲ. 15,000 ಕೋಟಿ ರೂಪಾಯಿ ಇನ್ನೂ ಬಾಕಿ ಇದೆ. ಇಲ್ಲ ಮೇಡಮ್, ನಾವು ಏನೆಲ್ಲ ಕೇಳಿದ್ವಿ? ಬರ ಪರಿಹಾರದ ಕೇಳಿದ್ವಿ. ಅದನ್ನ ಹೇಳ್ತಾ ಇದ್ದಾರೆ. ಒಂದು ಅಧಿಕೃತವಾಗಿ ಆಡಳಿತ ಪಕ್ಷದ ವಕ್ತಾರ ಮಾತಾಡ್ತೀರಾ? ಪೆರಿಫೆರಲ್ ರಿಂಗ್ ರಸ್ತೆಗೆ 3,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಜಲಮೂಲಗಳ ಬಗ್ಗೆ ಮಾತಾಡ್ರಿ. 585 ಜನ ಗುಂಡಿಯಲ್ಲಿ ಬಿದ್ದು ಸತ್ತಿದ್ರೆ ನಿಮ್ಗೆ ಕಾಣಲ್ವೇನ್ರಿ? 585 ಜನ ಗುಂಡಿಯಲ್ಲಿ ಬಿದ್ದು ನಿಮ್ಗೆ ಒಂದು ಸ್ವಲ್ಪ ಕಾಳಜಿ ಇದೆಯಾ? ಇಷ್ಟು ಕೈಗಾರಿಕೆಗಳು ಬೇರೆ ರಾಜ್ಯಕ್ಕೆ ಹೋಗಿದೆ, ನಿಮ್ಗೆ ಕಾಳಜಿ ಇದೆಯೇನ್ರಿ? ನೀವು ಮಾತಾಡ್ತಿದ್ದೀರಲ್ಲ. ಅವ್ರಿಗೆ ಕಾಳಜಿ ಇಲ್ಲ ಕಾಂಗ್ರೆಸ್ನವರಿಗೆ. ಗುಂಡಿಲ್ ಬಿದ್ದು ಸತ್ರು ಕಾಳಜಿ ಇಲ್ಲ ಕಾಂಗ್ರೆಸ್ನವರಿಗೆ. ಬಿಜೆಪಿ ಇದ್ದಾಗ ಗುಂಡಿ ಮುಕ್ತ ಕರ್ನಾಟಕ ಇತ್ತೇನ್ರಿ? ನೀವಿದ್ದಾಗ ಎಷ್ಟು ಆಕ್ಸಿಡೆಂಟ್ ಗಳಾಗಿದ್ದಾವೆ? ಡೇಟಾ ಪ್ರಕಾರನೇ ಮಾತಾಡೋಣ. ಎನ್ಸಿಆರ್ಬಿ ಡೇಟಾ ಪ್ರಕಾರ 46% ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗಿದೆ. ಎನ್ಸಿಆರ್ಬಿ ಡೇಟಾ ಪ್ರಕಾರನೇ ಮಾಡೋಣ. ಈ 2 ವರ್ಷದಲ್ಲಿ 3 ವರ್ಷದಲ್ಲಿ ಎಷ್ಟು ಮಹಿಳೆಯರ ಅತ್ಯಾಚಾರ ಇರ್ಬೋದು, ಸುರಕ್ಷತೆ ಬಗ್ಗೆ ಇರ್ಬೋದು, ರೈತರ ಬಗ್ಗೆ ಇರ್ಬೋದು, ರೈತರ ಆತ್ಮಹತ್ಯೆ 2000 ಸರ್ಕಾರದ ನೌಕರಿ ಸ್ಯಾಲರಿ ಕೊಡಕ್ಕಾಗಿದೆ. 18 ಜನ ಸುಸೈಡ್ ಮಾಡ್ಕೊಂಡು ಈ ಸರ್ಕಾರ ಡೇಟಾ 2019ರಿಂದ 22 ನಾನು ವಕ್ತಾರರಿಂದ ಏನ್ ನಿರೀಕ್ಷೆ ಮಾಡ್ತೀನಿ ಅಂದಾಗ, ಪ್ರಶ್ನೆ ಕೇಳಿದಾಗ ಡೈರೆಕ್ಟ್ ಆಗಿ ಉತ್ತರ ಕೊಟ್ಬಿಟ್ರೆ ನನ್ನಷ್ಟು ಖುಷಿಯಾಗೋಳು ಇನ್ಯಾರು ಇಲ್ಲ. ನಾನೊಂದು ಪ್ರಶ್ನೆ ಕೇಳಿದ್ರೆ ಅವ್ರು ಮಾಡಿದಾರ ಅಂತ ಪ್ರಶ್ನೆ ಕೇಳೋದು ಉತ್ತರ ಅಲ್ಲ. ಅದಕ್ಕೆ ನೀವು 3 ರಾಜ್ಯದಲ್ಲಿ ಪ್ಲೀಸ್ ಕಾಂತಿ 3 ರಾಜ್ಯದಲ್ಲಿ ಕಾಂತಿ ಅವರೇ ಎಷ್ಟು ರಾಜ್ಯದಲ್ಲಿ
ಮುಕ್ತ ಭಾರತ ಸದ್ಯದಲ್ಲಿ ಆಗುತ್ತೆ. ನಿಮ್ಮ ಪಕ್ಷದ ನೀವು ಮಾಡಿರೋ ಪ್ರತಿನಿಧಿ ಕೆಲಸಕ್ಕೆ. ಅವ್ರಂಗೆ ಸುಳ್ಳು ಹೇಳ್ಕೊಂಡು ಇಂಥ ಟಿವಿನಲ್ಲೂ ನಾವು ಸುಳ್ಳು ಹೇಳೋದಕ್ಕೆ ನಾವು 17 ರಾಜ್ಯದಲ್ಲಿ ನಮ್ಮದೇ ಸಿಎಂ ಗಳಿದ್ದಾರೆ. ಸುಳ್ಳು ಅದೇ ಹೇಳಿದ್ದಕ್ಕೆ ಸುಳ್ಳು ಹೇಳಿದ್ದಕ್ಕೆ, ಸುಳ್ಳು ನೀವು ಹೇಳಿದ್ದಕ್ಕೆ ಮಾತಾಡ್ಬೇಕು. ಯಾಮಾರಿಸಿದ್ದೀರಾ? ಜನರಿಗೆ ಅಚ್ಚೇ ದಿನಕ್ಕೆ vote ಸುಳ್ಳು ಹಾಕಿದ ಹೇಳಿದ್ದಕ್ಕೆ ಜನರಿಗೆ ನೀವು ಈ ತರ ಮಾತಾಡ್ತೀರಿ, ಬಂದಿರೋದು. ನಿಮ್ಗೆ ಏನು ಅನ್ಸಲ್ವೇನ್ರಿ? ಅಚ್ಚೇ ದಿನಕ್ಕೆ ಪ್ರಜಾಪ್ರಭುತ್ವ ಬಗ್ಗೆ ನಿಮ್ಗೆ ಬಂದಿರೋದು. ನಂಬಿಕೆನೇ ಇಲ್ಲ. ಇವಾಗ ಸುಳ್ಳಲ್ವಾ ಅದು? 2 ಕೋಟಿ ಉದ್ಯೋಗ ಕೇಳಿಸ್ಕೊಳ್ಳಿ ಸೃಷ್ಟಿ ಇಲ್ಲಿ. ಮಾಡ್ತೀನಿ ಅಂತ ಹೇಳಿ ಸುಳ್ಳಲ್ವಾ ಅದು? ಕೇಳಿಸ್ಕೊಳ್ಳಿ. ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಸುಳ್ಳಲ್ವಾ ಅದು? ಕಾಂಪಿಟೇಷನ್ ಅದೆಲ್ಲ ಸುಳ್ಳಲ್ವಾ? please. ಏನ್ ಸುಳ್ಳಲ್ಲ? ಉದ್ಯೋಗ ಸೃಷ್ಟಿಯಲ್ಲಿ ಅವ್ರು ಎಡವಿದ್ದಾರೆ. ನೀವೆಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ ಇಲ್ಲಿ ತನಕ? 56,000 ಇದೀಗ ನೋಟಿಫಿಕೇಶನ್ ಆಗ್ತಾ ಇದೆ. ಕಾಲ್ ಫಾರ್ ಏನ್ ಅದಕ್ಕೆ ಹೇಳಿದ್ರೆ 40,000 ಕೋಟಿ ಎಲ್ಲಿಂದ ತರ್ತೀರಾ ಅಂತ? ನೇಣ್ ಹಾಕೊಳ್ತಾ ಇದಾರ್ರಿ. ಅದು ಸಿಇಟಿ ಎಕ್ಸಾಮ್ ಇಂದ ಮೇಡಮ್. ಸಿಇಟಿ ಪತ್ರಿಕೆ ಸಂಖ್ಯೆಯಾಗಿ ನೇಣು ಹಾಕೊಳ್ತಾ ಅಯ್ಯೋ, ಇರೋದು. ದೇವ್ರೇ. ಚೆನ್ನಾಗಿ ಹೆಸರು ಹೇಳ್ತಾರೆ. ಎಲ್ಲಿ ಯಾವ ವಿಚಾರ ಹೇಳ್ತಾರೆ? ನೇಣು ಹಾಕೊಳ್ತಾ ಇರೋದು. ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂತ ರೈಲಿಗೆ ತಲೆ ಕೊಟ್ಟೊಬ್ಬ ಹೆಣ್ಮಗ್ಳು ಸಾಯ್ತಾಳೆ, ಇನ್ನೊಬ್ಬ ನೇಣ್ ಹಾಕೊಂಡ್ ಸಾಯ್ತಾನೆ. ಯಾರು ಉತ್ತರ ಅದಕ್ಕೆ? ಎಲ್ಲಿ ಮೇಡಮ್ ನೀವು ಹೇಳ್ತಾ ಇರೋದು? ಅದಕ್ಕೆ ಮಾಹಿತಿ ಇಲ್ಲ ಅಂದ್ರೆ ಯಾಕೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇರುವಂತದ್ದು. ನೀವು ನೀಟ್ ಎಕ್ಸಾಮ್ ನಾನು ಮಾತಾಡ್ತಾ ಇನ್ನೊಂದು ಇದ್ದೀರಾ ಕೆಲಸ ಮಾಡ್ತೀನಿ, ನಿಮ್ಮ ಮನೆಗೆ ದಿನ ಪತ್ರಿಕೆ ಕೊಟ್ಟು ಕಳಿಸುವ ಮೇಡಮ್? ನಾವು ಪತ್ರಿಕೆಯಲ್ಲೇ ಕೆಲಸ ಮಾಡ್ತಾ ಇರೋದು ಮೇಡಮ್. ಅಲ್ಲ, ಪತ್ರಿಕೆ ಕೊಟ್ಕೊಳ್ಳೋ ಕೆಲಸ ಮಾಡ್ತೀನಿ ನೀಟ್ ಎಕ್ಸಾಮ್ ಅಲ್ಲಿ 22 ಲಕ್ಷ NEET ಮಕ್ಕಳ exam ಭವಿಷ್ಯ, ಕೇಳಕ್ ನಾನು ಇಲ್ಲಿ 5 ಮಂದಿ ಪ್ರಾಣ ಕಳ್ಕೊಂಡ್ರು. ಗೌರ್ಮೆಂಟ್ ಕೆಲಸವನ್ನ ಕಾಲ್ ಫಾರ್ ಮಾಡಿ ಎಷ್ಟು ವರ್ಷ ಆಯ್ತ್ರಿ ನೀವು? ಬಿಜೆಪಿ ಸರ್ಕಾರದಲ್ಲಿ ಇರುವಾಗ ಆಗಿಲ್ಲ, ನಮ್ಮಲ್ಲಿ ಆಗಿದೆ. ಮಾತೆತ್ತಿದ್ರೆ PSI ಆಗಿಲ್ವಾ? ನಿಮ್ಮನ್ನ ಕೇಳಿದ್ರೆ ಲಾಸ್ಟ್ BJP ಕೇಸ್ 384 ಅಲ್ಲ, ಪೋಸ್ಟ್ ಕೇಸ್ ಬಗ್ಗೆ ಮಾತಾಡೋಣ, ಕೇಸ್ ಬಗ್ಗೆ 384 ಮಾತಾಡೋಣ. ಪೋಸ್ಟ್ ಏನಾಗಿದೆ ಇಂಟರ್ವ್ಯೂ ಅಂತ? ನಡೀತಾ ಇದೆ ಇವಾಗ. ಏನ್ interview ಜೂನ್ ನಡೀತಾ 10ಕ್ಕೆ ಇದೆ? ಇಂಟರ್ವ್ಯೂ ಅಲ್ಲದೆ 384 ಸ್ಯಾಲರಿ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಏನ್ರಿ ಮಾತಾಡ್ತೀರಾ? ಇವ್ರು ಒಂದೇ ಸರ್ಕಾರಿ ಒಂದು ನೌಕರರು ಸುಸೈಡ್ ಮಾಡಿದ್ರೆ ನಿಮ್ಗೆ ಉತ್ತರ ಇದೆಯಾ ನಿಮ್ಮ ಹತ್ರ? ನೀವು ಬಾಯಿ ಕರೆಕ್ಟ್ ಬಂದಂಗೆ ಸರಿಯಾದ ಸಮಯಕ್ಕೆ ಮಾತಾಡೋದು ಸ್ಯಾಲರಿ ಕೊಡ್ತಾ ಇದ್ದೀರಾ? ಬಸ್ ಫ್ರೀ ಅಂತ ಗೊತ್ತಾ? ಹೇಳ್ತಿದ್ದೀರಾ. ಆ ಒಂದು ಕೇಸ್ ಆಗಿದ್ದು ಪರಿಸ್ಥಿತಿ ಏನು ಅಂತ ಗೊತ್ತಿದೆಯಾ ನಿಮ್ಗೆ? interview ನಡೀತಾ ಇದೆ. ಅವರಿಗೆ ಸರಿಯಾದ ಸಮಯಕ್ಕೆ ಸ್ಯಾಲರಿ ಇದೆಯಾ? 20,000 ಕೋಟಿ ಗ್ರಾಚ್ಯುಟಿ ಫಂಡ್ ಮಕ್ಕಳಿಗೆ ಗೊತ್ತಿದೆ ನಡೀತಾ ನಿಮ್ಗೆ? ಇದೆ. ಇವತ್ತು ಇಂಟರ್ವ್ಯೂ ನಡೀತಾ ಇದೆ. ಜೂನ್ 10ಕ್ಕೆ ಇಂಟರ್ವ್ಯೂ ಮುಕ್ತಾಯ. ನಾವು 384 ಪೋಸ್ಟ್. ನಮ್ಮ ಊರ್ ಕಡೆ ಯಾವ್ದು ಮತ್ತೆ ಒಂದು ನಿಮಿಷ. ಜುಲೈ 10ಕ್ಕೆ ವಿದ್ಯಾ, ನಮ್ಮ ಮತ್ತೆ ಊರ್ ಕಡೆ ಒಂದು ಗಾದೆ ಇದೆ. 420 ಪೋಸ್ಟ್ಗಳು ನಿಮ್ಮ ಬರ್ತಾ ಹೆಸರು ಇದೆ. ಏನಂದ್ರೆ ಮುಂಡಾಸ್ 33 ಅಂತ ಹೇಳಿದ್ರಂತ. ನಾನು ಹೇಳ್ತಾ ಇದೀನಿ, ಬಸ್ ಫ್ರೀ ಕೊಡ್ತಾ ನಿಮ್ ಇದ್ದೀರಾ? ಬಗ್ಗೆ ನೀವೇ ಬಸ್ ಹೇಳ್ಕೊಳ್ಬೇಡಿ ನೌಕರರ ಮೇಡಮ್. ಬಗ್ಗೆ ನಾವಿದ್ದೀವಿ ನೀವೇನಾದ್ರೂ ಹೇಳ್ಕೊಳಕ್ಕೆ. ಕಾಳಜಿ ಕೊಟ್ಟಿದ್ದೀರಾ? ಬಸ್ಗಳ ಬಗ್ಗೆ ಏನಾದ್ರು ಗೊತ್ತಿದ್ದೀರಾ? ಅಥವಾ ಅವ್ರಿಗೆ ಬಸ್ ಗ್ರಾಚ್ಯುಟಿ ಫಂಡ್ ನಾವು- ಏನಾದ್ರು ಆಗಿದೆಯಾ? ನೀವು ರೈತರಿಗೆ ಕೊಡ್ಬೇಕಾದ್ರೆ ಸಾಲ ಹಾಲು ಮಾಡಿ ಪ್ರೋತ್ಸಾಹ ಸಾಲ ಧನ ಮಾಡಿ 4 ಲಾಖ ರೂಪಾಯಿ ಬಸ್ ಕೊಡ್ತಾ ನೀವು. BMTC ನಲ್ಲಿ 700 ಕೋಟಿ ಕೋಟಿ ಸಾಲ ಮಾಡಿ ಹೋಗಿರೋದು ಬೇರೆ ಬೊಮ್ಮಾಯಿ ಸರ್ಕಾರ. ಶಿಕ್ಷಕರಿಗೆ ಕೊಡುವಂತದ್ದು, ಅನಾಥಾಶ್ರಮ ಕೊಡುವಂತದ್ದು 74 ಕೋಟಿ ಇನ್ನ ರಿಲೀಸ್ ಆಗಿಲ್ಲ. ಬೇರೆ ಬೇಡ. ಇಲ್ಲೇ ಒಂದು ಮಹಿಳೆಯಾಗಿ ಹೇಳ್ತೀನಿ, ಭಾಗ್ಯ ಅನ್ನೋರು ಗ್ರಂಥಪಾಲಕಿ ಬರ್ದಿಟ್ಬಿಟ್ಟು ಸ್ಯಾಲರಿ ಬಂದಿಲ್ಲ, ಫೆಬ್ರವರಿಯಿಂದ ಸತ್ರು. 149 ಜನ ಈ ಸ್ಮಶಾನದಲ್ಲಿ ಕೆಲಸ ಮಾಡೋರು ಸ್ಯಾಲರಿ ಬಂದಿಲ್ಲ ಅಂತ ಹೇಳಿ ಇದ್ ಮಾಡಿದ್ರು. ಒಂದ ಎರಡರಿ ನಾ ಮಾತಾಡಕ್ ಹೋದ್ರೆ ನೀವು ಬಂದಿಲ್ಲ ಬಂದಿಲ್ಲ ಅಂತ ಹೇಳಲ್ಲ. ಹೌದು ನೋಡಿ, ಹೌದು, ಮಾತಾಡ್ತಾ ಒಂದು ಇದ್ದಾರೆ, ಇವತ್ತಿನ ವಿಚಾರ ದುಬಾರಿ ದುನಿಯಾ ಮಾತಾಡಲ್ಲ, ಬೆಲೆ ಏರಿಕೆ ಆಗಿದೆ. ಹೌದು, ಕೇಂದ್ರ ಅದಕ್ಕೆ ಉತ್ತರ ಕೊಡಬೇಕು. ನಮ್ಮ ಬೆಲೆ ಏರಿಕೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. ಆದ್ರೆ ಕಾಂಗ್ರೆಸ್ ಇದನ್ನ ಮಾತಾಡೋ ನೈತಿಕತೆ ಇದೆಯಾ? ಬಡಾಯಿ ಕುಚ್ತಾ ಇದೆ. ಕಾಂಗ್ರೆಸ್ಸಿಗೆ ನೈತಿಕತೆ ಇಲ್ಲ ಮಾತಾಡಕ್ಕೆ. ಬಿಜೆಪಿ ಬಗ್ಗೆ ಮಾತಾಡೋಣ. ಎಷ್ಟು ಸಾವಾಯ್ತು ಇಲ್ಲಿ ತನಕ ಅಂತ ಹೇಳಿದ್ರಿ. ಅದೇ ನೀಟ್ ಎಕ್ಸಾಮ್ ಅಲ್ಲಿ ಎಷ್ಟು ಜನ ಮಕ್ಕಳು ಸತ್ರು ಅಂತ ನಾನ್ ನಂಬರ್ಸ್ ಕೊಡ್ಲಾ? ಎಷ್ಟು ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ ಅಂತ ನಾನ್ ನಂಬರ್ಸ್ ಕೊಡ್ಲಾ? ಇದು ನಿಮ್ ವೈಫಲ್ಯತೆ ಅಲ್ವಾ? ನೋಡಿ, NEP ನ್ಯೂ ಎಜುಕೇಶನ್ ಪಾಲಿಸಿ ಅಂತ ತಗೊಂಡ್ ಬಂದದ್ದು ಇಡೀ ದೇಶದಲ್ಲಿ ಕರ್ನಾಟಕ ಮೊದಲ ಬಾರಿ ಇಂಪ್ಲಿಮೆಂಟ್ ಇಲ್ಲಿ ಮಾಡಿ. ತನಕ ಒಬ್ಬ ಮಗಳು ಯಾರು ರಿಸೈನ್ ಮಾಡ್ಸಕ್ ಆಗಿಲ್ವಲ್ರಿ ನಿಮ್ ಕೈಲಿ? 4 ಜನ ಮಕ್ಕಳು ಹೆಣ ಆದ್ರೂ ರಿಸೈನ್ ಮಾಡ್ಸಕ್ ಆಗಿಲ್ವಲ್ರಿ ನಿಮ್ ಕೈಲಿ? ಸಮರ್ಥಿಸ್ತಾರೆ ಅದನ್ನು ಕೂಡ. ಏನ್ At least ವೈಫಲ್ಯ ಅಂತ ಒಪ್ಕೊಳ್ಬೇಕಲ್ವಾ? ವೈಫಲ್ಯ ಒಪ್ಕೋಬೇಕಾಗಿರೋದು ಕರ್ನಾಟಕದ ರಾಜ್ಯದಲ್ಲಿ ನಡೆಯುವಂತ ಸರ್ಕಾರ. ನೀಟ್ ಬಗ್ಗೆ DK ಶಿವಕುಮಾರ್ ಒಪ್ಕೋಬೇಕಾ? ಒಂದ್ ನಿಮಿಷ, ನಾನು ಹೇಳ್ತಿರೋದು ಪ್ರತಿಯೊಂದಕ್ಕೂ ಕೇಂದ್ರಕ್ಕೆ ಬೆಟ್ಟು ತೋರಿಸಿ ನಿಮ್ಗೆ ಮತ್ತೆ ರೂಢಿ ನೀಟನ್ನ ಆಗ್ಬಿಟ್ಟಿದೆ. ಯಾರು ಒಪ್ಕೋಬೇಕು? ನಾನು ಹೇಳೋದಿಷ್ಟೇ. ನೀಟನ್ನ ಯಾರು ನೀಟ್ ಒಪ್ಕೋಬೇಕು? ಮಾತ್ರ ಅಲ್ಲ, KS ಬೇರೆ ಎಕ್ಸಾಮ್ ಬಗ್ಗೆನೂ ಮಾತಾಡೋಣ. ಅಂದ್ರೆ ನೀಟಲ್ಲಿ ಜನ ಸತ್ರು ಏನು ಪರವಾಗಿಲ್ಲ ನಿಮ್ಗೆ? 22 ಲಕ್ಷ ಮಕ್ಕಳ ಜೀವನ ಒತ್ತೆ ಇಟ್ಟಿದ್ದೀರಾ ಏನೇನೋ ನೀವು? ಮಾತಾಡ್ಬೇಡ್ರಿ, ಒತ್ತೆ ಇಟ್ಟಿರೋದು ನೀವು. ಮಾತಾಡೋ ಸ್ವಲ್ಪ ಗಮನ ಇಟ್ಕೊಂಡು ನೀಟ್ ಮಾತಾಡಿ. ಯಾರಿದ್ರು? ನೀಟ್ ಹೌದ್ರಿ, ವಿದ್ಯಾರ್ಥಿಗಳು ಇದಾಗಿದೆ, ನಮಗೂ ಬೇಜಾರ್ ಕಳಕಳಿ ಇದೆ. ಕಳಕಳಿ ಏನು ಅಂದ್ರೆ ಇದೆ. ದೊಡ್ಡ ಕಳಕಳಿ ಇದೆ. ಎಷ್ಟು ಸಲ ಆಗಿದೆ? ಏನ್ ಎಷ್ಟು ಮಾಡಿ ಸಲ paper ಹೋಗ್ಲಿ, leak ಕರ್ನಾಟಕ ಆಗಿದೆ? ಹೋಗ್ಲಿ. 3 ಸಲ ಒಂದ್ ನಿಮಿಷ, paper leak ಒಂದ್ ಆಗಿದೆ ನಿಮಿಷ. ಗೊತ್ತಾ? ಈಗ ಎಷ್ಟು ಲಕ್ಷ 3 ಮಂದಿ ಕೊಟ್ಟಿದ್ದಾರೆ? 3 ವರ್ಷದಿಂದ ಎಷ್ಟು ಲಕ್ಷ ಒಂದ್ ಮಂದಿ ನಿಮಿಷ ಕೊಟ್ಟಿದ್ದಾರೆ ಇರಿ. ಹೇಳಿ? 7,000 ಶಾಲೆಗಳು ಮುಚ್ಚೋಗಿದೆ, ಕನ್ನಡ ಶಾಲೆಗಳು. ನಿಮ್ಗೆ ಏನೋ ನೋಡಿದ್ರೆ ನೀಟ್ ಬಗ್ಗೆ ಉತ್ತರ ಅದ ನಿಮ್ಗೆ? ಅಥವಾ ಇಷ್ಟು ಶಾಲೆಗಳು ಅಲ್ಲ, ಸೇರ್ತಾ ಇದ್ದಾರೆ ಬಗ್ಗೆ paper ಮಾತಾಡಿದ್ರೆ leak ನೀವು? ಆಗಿದೆ, ಮತ್ತು paper leak ಕಾಂಗ್ರೆಸ್ ಆಗಿದೆ ಅಂತ ನಾನು ಯಾರು ಹೇಳ್ತಿದ್ದೀನಿ ಸ್ವಲ್ಪ ಕೇಳಿ. ನನಗೆ ಶಾಲೆಗಳ ಸಮಯ ಬಗ್ಗೆ ಮಾತಾಡ್ತಿದ್ದೀರಾ? ಕೇಳಿಸ್ಕೊಳ್ಳಿ. ಯಾವ್ದಾದ್ರು ಒಂದು ಶಾಲೆ 34,000 ಅತಿಥಿ ಶಿಕ್ಷಕರ ಗೌರವಧನ ಕೊಟ್ಟಿಲ್ಲ ಇದುವರೆಗೂ. ನಿಮ್ಗೆ ಏನೋ ಗೊತ್ತಿದೆಯಾ ಅದ್ರ ಬಗ್ಗೆ? ಇಲ್ಲ, ಒಂದು ಚೂರು ಒಂದೆರಡು ನೀವು ಶಾಲೆ ಬಗ್ಗೆ ಮಾತಾಡಿ. ನಿರರ್ಗಳವಾಗಿ 1 ಗಂಟೆ ನಾನು ಹೇಳ್ತೀನಿ ಏನ್ ಮಾಡಿದೀರಾ ಅಂತ ಹೇಳಿ. ಲಾಯಕ್ಕಿಲ್ಲ ಅಂತ ಎಜುಕೇಶನ್ ಬಗ್ಗೆ ಯಾರು ಇವಾಗ ತಪ್ಪೊಪ್ಪಿಗೆ ಕೇಳಬೇಕು? ಇಷ್ಟೊತ್ತು ಸಮಯ ಕೊಟ್ಟಿದ್ದೀನಿ. ನಾನು ಕೇಳಿದ ಪ್ರಶ್ನೆಗೆ ಯಾವ ಪ್ರಮಾಣದಲ್ಲಿ ನಿಮ್ಮಿಬ್ಬರಿಂದ ನಿರೀಕ್ಷೆ ಮಾಡ್ಕೊಂಡು ಉತ್ತರವನ್ನ ತಗೊಂಡು ನನ್ಗಂತೂ ಗೊತ್ತಿಲ್ಲ. ಯು ರೆಸ್ಪೆಕ್ಟ್. ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ. ಇಲ್ಲಿ ಮತ್ತೊಬ್ರು ಗೆಸ್ಟ್ ಕೂಡ ಕರೆಸಿದ್ವಿ. ದಯವಿಟ್ಟು ಅವರನ್ನೇ ಮಾತಾಡಿಸಿ ಮೇಡಮ್. ಸರ್, ಈಗ ಕಿಚ್ಚಾಡೋದು ತಪ್ಪುತ್ತೆ, ಒಂದು ನ್ಯೂ ಬಾಯಿಗೆ ಕನೆಕ್ಷನ್ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೊಂದು ಸರಿಯಾದ ಸಮಯಕ್ಕೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈ ಪ್ರಾಬ್ಲಮ್ಗಳಿಂದ ಹೊರ ಬರೋದು ಯಾವಾಗ? ಅಂಡ್ ಆಯ್ತು, ಜಾಗತಿಕ ಮಟ್ಟದಲ್ಲಿ ಯುದ್ಧ ಆಗ್ತಾ ಇದೆ, ಇದೆಲ್ಲವೂ ಒಂದು ಕಂಟ್ರೋಲಿಗೆ ಬಂದ್ಮೇಲೆ ಸಿಲಿಂಡರ್ ಬೆಲೆನ ನಾವು ಕಡಿಮೆ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ಬೋದಾ? ಇಲ್ಲ, ಕಡಿಮೆ ಅಂತ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಇನ್ನು ನಮ್ಮ ಪ್ರಕಾರ 250 ರಿಂದ 300 ರೂಪಾಯಿ ಆಗೋ ಚಾನ್ಸಸ್ ಜಾಸ್ತಿ. ಯಾಕೆ ಅಂತಂದ್ರೆ US ಇಂದ
ಇಂಪೋರ್ಟ್ ಮಾಡ್ಕೊಬೇಕು ಅಂತಂದಾಗ ಲಾಜಿಸ್ಟಿಕ್ಸ್ ವೈಸ್ ನೋಡಕ್ ಹೋಯ್ತು ಅಂತ ತಡೀರಿ ಮೇಡಮ್, ಆಯ್ತು, ಮಾತಾಡಿ. ತುಂಬಾ ದುಡ್ಡು ಆಗುತ್ತೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಅದು ಏರಿಕೆ ಮಾಡಲೇಬೇಕಾಗುತ್ತೆ. ನ್ಯೂ ಕನೆಕ್ಷನ್ಸ್ ಅಂತ ಬಂದಾಗ ನಾಳೆನೇ ಕೇಂದ್ರ ಸರ್ಕಾರ ಆಯ್ತು ನಾಳೆಯಿಂದ ನ್ಯೂ ಕನೆಕ್ಷನ್ಸ್ ಕೊಡಿ ಅಂತಂದ್ರೆ ನಾವು ನಾಳೆಯಿಂದನೇ ಕೊಡ್ತೀವಿ ನಾವು. ಮಾತಾಡಿ. ಬಟ್ ನಮ್ಗೆ ಅದರಿಂದ ಅವರಿಂದ ಉತ್ತರ ಬರಬೇಕು. ಅದೊಂದು ಆವಾಗಲೇ ಒಂದು ಪ್ರಶ್ನೆ ಕೇಳಿದೆ, ಅಂದರೆ ತಾರತಮ್ಯ ಸಿಗ್ತಾ ಇರೋದು, ಅಂದರೆ ರೂರಲ್ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಅರ್ಬನ್ ಡಿಸ್ಟ್ರಿಬ್ಯೂಟರ್ಸ್ 45 ಡೇಸ್ ಆ್ಯಂಡ್ 25 ಡೇಸ್. ಅದಕ್ಕೆ ಇದಕ್ಕೆ ಅಲ್ಲ ಒಂದು 300 ಲೆಟರ್ ಆದರೂ ಬರ್ದಿರ್ಬೋದು ನಮ್ಮ ಅಸೋಸಿಯೇಷನ್ ಕಡೆಯಿಂದ, ಒಂದೇ ಒಂದು ಸಲ ರಿಪ್ಲೈ ಬಂದಿಲ್ಲ. ಅದಕ್ಕೆ ನಾವು ಅಸೋಸಿಯೇಷನ್ ಏನು ಮಾಡಿದ್ವಿ, ಕೋರ್ಟ್ ಮೊರೆ ಹೋಗಿದ್ದೀವಿ, ಹೇಳಿದ್ವಿ ಆರ್ಟಿಕಲ್ 14 ಪ್ರಕಾರ ಈ ಥರ ತಾರತಮ್ಯ ಮಾಡ್ತಿರೋ ತಪ್ಪು ಅಂತೇಳಿ ಒಂದು ಕೋರ್ಟಲ್ಲಿ ನಾವು ದಾವೆ ಹೂಡಿದ್ದೀವಿ. ಅದು ಪ್ರಾಬ್ಲಿ ಜಡ್ಜ್ಮೆಂಟ್ ಈಗ ಬರುತ್ತೆ, ಆಯಿತಾ. ಅದೊಂದು. ಆಮೇಲೆ ಈ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, LPG ಆಗಿರ್ಬೋದು, ಕಮಿಷನ್ ವಿಚಾರಕ್ಕೆ ಬಂದಾಗ 4 ವರ್ಷದಿಂದ ಕಮಿಷನ್ ಜಾಸ್ತಿ ಮಾಡಿಲ್ಲ. ಅದಕ್ಕೂ ಲೆಟರ್ಸ್ ತುಂಬಾ ಹಾಕ್ತಾರೆ ನಮಗೆ ಕೇಂದ್ರ ಸರ್ಕಾರದ ಮೇಲೆ. ಮೇಡಮ್, ಕೇಂದ್ರ ಸರ್ಕಾರದ ಮೇಲೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಿಜವಾಗ್ಲೂ ಅವ್ರ ಮೇಲೆ ಬೇಜಾರಂತೂ ಇದ್ದೇ ಇದೆ. ನಾವು ತುಂಬಾ ಸಪೋರ್ಟ್ ಮಾಡ್ಕೊಂಡ್ಬಂದ್ವಿ. ಉಜ್ವಲ ಯೋಜನೆ ಆಯ್ತಾ, ಈ KYC ಆಗಿರ್ಬೋದು ಅದನ್ನು ಫ್ರೀ ಆಗಿ ಮಾಡ್ತಾ ಇದೀವಿ, ಆಯ್ತಾ. ಪ್ರತಿ ಒಂದು ಕೆಲಸ, ಅದು LPG ಪಂಚಾಯತ್ ಆಗಿರ್ಬೋದು, ಸೇಫ್ಟಿ ಕ್ಲಿನಿಕ್ ಆಗಿರ್ಬೋದು, ಏನೇನು ಕೆಲಸ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು, ಪ್ರತಿ ಒಂದು ನಾವು ವಿತೌಟ್ ಮನಿ, ಅಂದರೆ ಏನು ದುಡ್ಡು ಇಸ್ಕೊಳ್ದಿರ ನಾವು ಮಾಡ್ತಾ ಇದೀವಿ. ನಮಗೆ ಕಮಿಷನ್ ಮಾತ್ರ ಜಾಸ್ತಿ ಮಾಡ್ತಾ ಇಲ್ಲ. ಇದಕ್ಕೆ ಎಷ್ಟೇ ಸಲ ಲೆಟರ್ಸ್ ಬರೆದ್ರು ಕೂಡ ಅವ್ರು ಏನೂ ರಿಪ್ಲೈ ಕೊಡ್ತಾ ಇಲ್ಲ. ಖಂಡಿತ ನೀವು ಒಂದು ವ್ಯಾಲಿಡ್ ಇದು ಹೇಳಿದ್ರಿ. ಒಂದು ಮಾತಲ್ಲಿ ನಾನು ಕೇಳಲೇಬೇಕು. ಇತ್ತೀಚೆಗೆ ಒಂದು ತಿಂಗಳ ಒಳಗನೆ ಕೇಂದ್ರ ಸರ್ಕಾರಕ್ಕೆ ಬರುವಂಥ ಸೆಸ್ ಅಲ್ಲಿ 10 ರೂಪಾಯಿಯನ್ನು ಅವರು ಜನರಿಗೆ ಕಮ್ಮಿ ಮಾಡಿಲ್ಲ, ತೈಲ ಕಂಪನಿಗಳಿಗೆ ಕಮ್ಮಿ ಮಾಡಿದ ಹೆಲ್ಪ್ ಆಯ್ತಾ ಇಲ್ವಾ? ಸರಿ, ಸುಮಾರು 250 ಕೋಟಿ ಇದು ಹೊರೆ ಕಮ್ಮಿ ಆಯ್ತು ಅಂತ ಕೇಳ್ಪಟ್ಟೆ, ಅದು ಸರಿನಾ? ನಿಮಗೆ ತೈಲ ಕಂಪನಿಗಳು ಪ್ರತಿಯೊಂದು ಇಂಡಿಯನ್ ಆಲ್ ಆಗಿರಬಹುದು, HPCL ಆಗಿರ್ಬೋದು, ಅದು BPCL ಆಗಿರ್ಬೋದು, ಪ್ರತಿ ಕ್ವಾರ್ಟರ್ ಅವ್ರದ್ದು ಹಿಸ್ಟಾರಿಕಲ್ಸ್ ನೋಡಿ ಏನಿಲ್ಲ ಅಂದ್ರೂ ಸರಿ ಸುಮಾರು 3,000 ರಿಂದ 5,000 ಕೋಟಿ ಪ್ರಾಫಿಟ್ ಅಲ್ಲೇ ಇದ್ರು. ಹೇಗೆ ಬಂತು ಪ್ರಾಫಿಟ್? ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅಂಡ್ ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಬೆಲೆ ಏರಿಕೆ ಆಗ್ತಾ ಇದೆ, ನಮಗಳಿಗೆ ಸಿಗ್ತಾ ಇರುವ ಸಂಬಳ ಅಷ್ಟರಲ್ಲೇ ಇದೆ. ಪರಿಣಾಮ ಈ 15,000 20,000 ದುಡಿಮೆ ಇಟ್ಕೊಂಡು ಜೀವನ ನಡೆಸೋರ ಪರಿಸ್ಥಿತಿ ಹೇಳತ್ತಿರೋದಾಗಿದೆ. ನೀವು ನಂಬ್ತಿರೋ ಬಿಡ್ತಿರೋ 20 ರೂಪಾಯಿ 30 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ರೇಟ್ ವಾರಕ್ಕೆ 4 ಸಲ ಜಾಸ್ತಿ ಆಗುತ್ತೆ. ಕೇಂದ್ರ ಸರ್ಕಾರದ ಮೇಲೆ ಇವ್ರು ಗೂಬೆ ಕೂರಿಸಿದ್ರೆ ರಾಜ್ಯದವ್ರದ್ದು ಇನ್ನೊಂದು ರೀತಿ ಕತೆ. ಬೆಳಗ್ಗೆ ಕುಡಿಯೋ ಹಾಲು ಮೊಸರಿಂದ ಹಿಡಿದು ರಾತ್ರಿ ಮಲ್ಕೊಂಡು ಊಟ ಅಂದರೆ ಮಲ್ಗೋ ತನಕ ನಮಗೆ ಬೇಕಾಗಿರೋ ಎಲ್ಲ ಸಾಮಗ್ರಿ ಮೇಲೂ ಕೂಡ ರೇಟ್ ಜಾಸ್ತಿ ಮಾಡ್ತಾರೆ. ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅಥವಾ 3 ಹೊತ್ತು ತಿನ್ಬೇಕಾಗಿರೋರು 2 ಹೊತ್ತು ತಿನ್ಕೊಂಡು ನಾವು ಸಹಿಸ್ಕೊಳ್ಬೇಕಾ, ಅಥವಾ ಸಂಬಳ ಕೊಡ್ತಾ ಇರೋರು ಲಾಭವನ್ನ ಗಮನದಲ್ಲಿ ಅಂದ್ರೆ ಸ್ವಲ್ಪ ತಲೆಯಿಂದ ಹೊರಗಿಟ್ಟು ಮೊದಲು ನೌಕರರನ್ನ ಗಮನಿಸೋಣ ಅಂತ ಅವ್ರು ಸ್ವಲ್ಪ ಸಂಬಳ ಜಾಸ್ತಿ ಮಾಡಬೇಕಾ, ಅಥವಾ ಅವ್ರ ಮೇಲೆ ಇವ್ರ ಮೇಲೆ ಅವರು, ರಾಜ್ಯದಲ್ಲೊಬ್ರು ಕೇಂದ್ರದಲ್ಲಿ ಇನ್ನೊಬ್ರು, ಅವ್ರು ಮಾಡಿಲ್ವಾ ನಾವೇ ಸ್ವಲ್ಪ ಪರವಾಗಿಲ್ಲ ಬೇರೆ ದೇಶಗಳಿಗಿಂತ, ಈ ರೀತಿಯ ಸಬೂಬುಗಳನ್ನ ಕೊಡ್ತಾರಲ್ಲ, ಇದನ್ನ ಕೇಳ್ಕೊಂಡು ಬದುಕಬೇಕಾ? ಬಳಲ್ತಾ ಇರೋದು ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋ ಹಂಗೆ ನಾವು ಮತ್ತು ನೀವುಗಳು. ಸೊ ಮುಂದಿನ ದಿನಗಳಲ್ಲಿ ವೋಟ್ ಹಾಕಬೇಕಾದ್ರೆ, ಅಗೇನ್ ಐ ರಿಪೀಟ್, ವೋಟ್ ಹಾಕಬೇಕಾದ್ರೆ ಪ್ಲೀಸ್ ಬಿ ಕೇರ್ಫುಲ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ, ಇದು ನಿಖರ ಮತ್ತು ಜನಪರ. ಥ್ಯಾಂಕ್ ಯು.